ಎಲ್ಲ ಸಮಾಜ ವಿಶ್ವಾಸ ನಾವು ಯಾರು ನಮ್ಮ ಇಲ್ಲ ಯಾರು ಇಲ್ಲ ಆದರೆ ಆ ಸಮಾಜ ಧ್ವನಿ ಎಂಟು ರಾಷ್ಟ್ರ ಗಮನಿಸಿ ನೆನೆಸಿಕೊಳ್ಳುತ್ತೇನೆ ಪಂಚಾಯತ್ ನೆನೆಸಿಕೊಳ್ಳುತ್ತದೆ ಒಳ್ಳೆಯ ಬಾಬು ಒಳ್ಳೆಯ ರಾಜಕೀಯ ಇಲ್ಲ ರಾಜಕೀಯ ಪದ್ಧತಿ ಮಾರುಕಟ್ಟೆ ಚೆನ್ನಾಗಿ 4 ಕೋಟಿ ಮೆಣಸಿ ಪಂಚಾಯತ್ ಮೆಣಸಿನ ರೈತ ಮನೆಗೆ 15 ಕೋಟಿ ಮೆಣಸಿನ ಗಂಗಾಪುರದಲ್ಲಿ ಹೋಗ್ತಿದೆ ಅಲ್ಲೆಲ್ಲ ಸೇರಿ ಬಾಗೇಶ್ವರ ಹಾಗೆ ಮೆಣಸಿಗೂ ದೇವಾಲಯ ಇಲ್ಲಿ ಏನ್ ರಾಜಕಾರಣ ಮೆಡಿಸಿನಲ್ಲಿ ನಾವೆಲ್ಲರೂ 60 ಕೋಟಿ ಏನ್ ಮಾಡೋದು ಈ ತಲೆ ಒಳಗೆ ಏನಿದೆ ಅದನ್ನ ಇಂಪ್ಲಿಮೆಂಟ್ ಮಾಡೋದು ನನ್ನ ಜವಾಬ್ದಾರಿ. ಈಗ ನಾನು ನೀವೆಲ್ಲ ಬಂದಿದ್ದೆ ಬಹಳ ವರ್ಷ ನಾನು ಅಷ್ಟೇ ನಮ್ಮ ಹತ್ರ ಒಂದು ಕೇಸ್ ಏನ್ ಇಲ್ಲಿ ಹೋರಾಟ ಮಾಡ್ತೀವಿ ಅಲ್ವೇ ಮುಂದೆ ಅದನ್ನು ಇಂಪ್ಲಿಮೆಂಟ್ ಮಾಡೋಣ ಬರ್ತಾಯಿದ್ದೀನಿ. ನಾನು ಸುಮ್ಮನೆ ನನಗೆ ನಾನು ಅವ್ರು ಏನೇನು ಹೇಳಿದ್ರೆ ಒಪಿನಿಯನ್ ಎಲ್ಲ ಬರ್ಕೊಂಡಿದ್ದೆ. ಸುಮ್ಮನೆ ಖಾಲಿ ಕೂಡಿ ಸಭೆ ಮಾಡ್ತಿಲ್ಲ. ನಾನು ಬೇಸಿಕಲಿ ಸಂಘಟನೆ ಬಂದವರು ABVP ಮತ್ತು RSS ಜವಾಬ್ದಾರಿ ಇತ್ತು. ಇವತ್ತು ರಾಜಕಾರಣ ತೀರ್ಕೊಂಡು ನಿಲ್ಲಿಸಿದೆ. ಎಷ್ಟು ಕೆಲಸ ಮಾಡ್ತೀವಿ ಮನೆ ಮುಂದೆ ಏನಾಗ್ತದೆ ಒಳ್ಳೆ ಆದರೆ ಸಂಘಟನೆ ಬಂದಿದೆ ನಮ್ಮನ್ನೇ ವರ್ಕ್ ಮಾಡೋಷ್ಟು ಮುಂದೆ ದಯಮಾಡಿ ನಿಮ್ಮ ಸಲಹೆಗಳನ್ನು ಕೊಡಿ. ಅದನ್ನು ನೋಟ್ ಮಾಡ್ತೇವೆ ಇಂಪ್ಲಿಮೆಂಟ್ ಆಗೋದಾ ಶುರು ಮಾಡಬೇಕು. ಈಗ ಒಂದು ಊರಲ್ಲಿ ಒಂದು ಸಮಾಜನೇ ಒಂದು ಸಮಾಜನೇ ತಗೊಳ್ಳಿ. ಒಂದು ಸಮಾಜ ಅಂತಂದ್ರೆ ಒಂದು ಅಣ್ತಂದಿರು ಇರ್ತಾರೆ, ಒಂದು 4 ಜನ. ಒಂದು ಅಣ್ತಂದಿರ ಮನೆಯಲ್ಲಿ ಒಂದು 50 ಓಟ ಇರ್ತಾರೆ. ಆ ಥರ ಆ ಮನೆಯಲ್ಲಿ ಒಬ್ರು ಕಾರ್ಯಕರ್ತರು ಮಾಡ್ಕೋಬೇಕು. ಯಾಕೆಂದ್ರೆ ಆ ಅಣ್ತಂದಿರು ಅವ್ರು ಮಾತು ಕೇಳ್ತಾರೆ ಅಂತಂದು ನಾವು ಮಾಡ್ಕೋಬೇಕು. ಒಂದು ಇನ್ನೊಂದು ಈಗ ಒಂದೊಂದು ಊರು ಈಗ ಬೀದಿ ಅಂತ ಇರ್ತದೆ. ಆ ಬೀದಿ ಸಮಸ್ಯೆಗಳಾದರೆ ಸಮಸ್ಯೆಗಳಿಲ್ಲ ಸ್ಟೇಷನ್ಗಳು ಈಗ ಹೊಡೆದಾಡಿದ್ರೆ ಕಾರ್ಯಕರ್ತನ ಮುಂದೆ ಒಂದು ನಿಂತ್ಕೊಂಡು ಆ ಜವಾಬ್ದಾರಿಯನ್ನು ವಹಿಸ್ಕೋಬೇಕು. ಅಲ್ಲಿ ಏನೇ ತೊಂದರೆ ಆಗಲ್ಲ. ಕಾರ್ಯಕರ್ತರು ಎಲ್ಲರೂ ಬರಲ್ಲ. ಮೇನ್ ಕಾರ್ಯಕರ್ತರು ಏನು ನಮ್ಮ ಕಾರ್ಯಕರ್ತರು ಅವರು ಮುಂದೆ ಒಳಗೆ ಸಮಸ್ಯೆ ಅಲ್ಲಿ ಯಾರಿಗೆ ಅನ್ಯಾಯ ಯಾರಿಗೂ ಅನ್ಯಾಯ ಬಟ್ ನ್ಯಾಯಯುತವಾಗಿ ಒಂದು ಸ್ಟೇಷನ್ ಆಗಲಿ ಇದೆಲ್ಲ ಏನು ಮಾಡಿದ್ರೆ
ಇದೊಂದು ಒಳ್ಳೆಯ ಸಂಘಟನೆ ಕಡೆ ಕಾರ್ಯಕರ್ತರು ಬಂದಿದ್ರು, ಯಾವಾಗ ಸಪೋರ್ಟ್ ಮಾಡಿದ್ದಾರೆ, ನಾವು ಹೊರಗೆ ಓಟ್ ಹಾಕ್ಬೇಕು ಅನ್ನೋದೊಂದು ಮನಸ್ಥಿತಿ ಬರುತ್ತೆ. ಅದು ಮೇನು. ಈ ಹಿಂದೆ ಏನಾಗಿದೆ ಅಂದರೆ ಅವರೇ ಹೋಗೋದು ಸ್ಟೇಷನ್ ಯಾರು ಹೋಗಲ್ಲ, ಅಲ್ಲಿ ಅವ್ರ ಕಡೆ ಸಹಜ ನಮ್ಗೆ ಗೊತ್ತಿರುತ್ತೆ. ನಮ್ಗೆ ಅವ್ರೇನು ಮಾಡಲಿಲ್ಲ ಸ್ಟೇಷನ್ಗಳಲ್ಲಿ, ನಮ್ಗೆ ಸಪೋರ್ಟೇ ಮಾಡಲಿಲ್ಲ, ನಮ್ಗೆ ಅವತ್ತು ಬಂದಿದ್ದಾರೆ ಅವರು ಎಲೆಕ್ಷನ್ ಹಿಂದಿನ ದಿವಸ ಅಂತ ಇದ್ದಾಗ ಅವರು ಎಲ್ಲಿ ಕಾಸ್ಟ್ ಚೇಂಜ್ ಮಾಡೋಕ್ಕಾಗಲ್ಲ. ಈ ಥರ ಒಂದು ನಾವು ಸಪೋರ್ಟ್ ಮಾಡೋ ಕಾರ್ಯಕರ್ತರು ನಮ್ಮಿಂದ ನೀರಿ ನಾವು ಅವರಿಗೆ ಆ ವಿಷಯದಲ್ಲಿ ಎಲ್ಲ ಒಂದು ವಿಷಯ ನಾವು ಕಾರ್ಯಕರ್ತ ಅವರಲ್ಲಿ ಏನೇ ಸಮಸ್ಯೆ ಇದೆ ಕಾರ್ಯಕರ್ತರಿಗೂ ಮುಂಚೆ ನಾವು ಹೋರಾಟ ಮಾಡಬೇಕು ನಮ್ಮನೆ ಅವಾಗ ಎಲ್ಲ ಮಾಡಿದ್ದಾರೆ ಕಾರ್ಯಕರ್ತರು ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿನ ಪ್ರಭಾವ ಸ್ವಲ್ಪ ಕೊಡ್ತಾ ಇದೆ. ಯಾವುದೇ ಇದಾದ್ರೆ ನಮ್ಮಲ್ಲಿ ಎಲ್ಲರೂ ಒಗ್ಗಟ್ಟು ಒಬ್ಬರು ಮುಂದೋಗ್ತಾರೆ ಹಿಂದೋಗ್ತಾರೆ ಅಂದ್ರೆ ಭಯ. ಯಾರು ಅಪ್ಪ ಅವರು ಆಹಾರ ಎಲ್ಲರೂ ಮುಂದೆ ಅದರಿಂದ ನಮ್ಮ ಸಮಾಜ ಸ್ವಲ್ಪ ಹಿನ್ನಡೆ ಆಗ್ತಾ ಇದೆ. ಮತ್ತೆ ಬೇರೆ ಸಮಾಜಕ್ಕೋಸ್ಕರ ಅವುಗಳ ಎಷ್ಟು ಅದು ನಮಗೆ ಬೇರೆ ಕಡೆ ಹೋಗಿ ನಮಗೇನು ಸಿಗುತ್ತೋ ಇಲ್ವಾ ಬರೀ ಇಲ್ಲಿ ನಮ್ಮ ಸಮಾಜದಲ್ಲಿ ಬರೇ ಇದೆ ಸಮಸ್ಯೆ ಬರಲ್ಲ ಬರೇ ಯಾವ ಈ ನೆಕ್ಸ್ಟ್ ಅವರು ಬರಲ್ಲ. ಐದೇ ಸತಿ ಯಾವ್ದೇ ಕಾರಣದಿಂದ ನಾನೇ ಹೇಳ್ತಾ ಇದ್ದೀನಿ ಇದುವರೆಗೂ ಆಗಿ ಸಾಕಾಗೋದ ಹಂಗಾಗಿ ಆದ್ರಿಂದ ನೀವೆಲ್ಲ ಒಟ್ಟುಗೂಡಿ ಸಂತೋಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಕೈಗೂಡಿಸ್ತೀವಿ. ಎಲ್ಲಿರ್ತೀರ ನೀವೆಲ್ಲ ಒಟ್ಟಾಗಿ ಏನೇ ಆಗಲಿ ನೀವು ಯಾರು ಬರಲಿಲ್ಲ ನಾವು ಆ ಗಂಟೆಗೆ ಹೋಗ್ತೀವಿ ಎಲ್ಲಿದ್ರು. ಆದ್ರಿಂದ ಎಲ್ಲರೂ ಒಟ್ಟಾಗಿ ಸಂತೋಷಕ್ಕೆ ದುಡಿಯಕ್ಕೆ ಹೆಚ್ಚಿನ ಸಂಖ್ಯೆ ನೀವು ಭಾಗವಹಿಸಬೇಕು. ನಮ್ಮ ಅನಿಸಿಕೆ ಏನಂದ್ರೆ ನಮ್ಮ ಸಮಾಜ ದೇವರ ಸಮಾಜದವರು ಅಣ್ಣ ಹೇಳಿದಷ್ಟೇ ಅಷ್ಟು ಒಗ್ಗಟ್ಟಿಲ್ಲ. ನನ್ನ ಹೆಸರು ಗಿರೀಶ್ ಕುಮಾರ್ ಮಂಕತ್ತೂರಿಂದ, ವನಶ್ರೀ ದೇವ ಸಂಖ್ಯೆಯವರು. ನಮ್ಮ ಅಣ್ಣ ಹೇಳೋದಂಗೆ ನಮ್ಮ ಸಮಾಜದಲ್ಲಿ ಒಗ್ಗಟ್ಟಿಲ್ಲ, ಆಮೇಲೆ ಸ್ಟ್ರೆಂತ್ ಕಮ್ಮಿ ಇರೋದ್ರಿಂದ ನಾನು ಅಣ್ಣನಿಗೆ ರಿಕ್ವೆಸ್ಟ್ ಮಾಡೋದೇನಂದ್ರೆ, ಈಗ ಬೇರೆ ಸಮಾಜಗಳಲ್ಲಿ ಎಲ್ಲ ಮುಖಂಡರು ಇದ್ದಾರೆ, ಅವ್ರ ಮುಖಾಂತರನೇ ಈಗ ಎಲೆಕ್ಷನ್ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮಗಳಾಗಿರ್ಬೋದು, ಅವ್ರ ಮುಖಾಂತರ ನಮ್ಮ ಸಮಾಜದವರಿಗೆ ಹೇಳಿ ಕೆಲಸ ಮಾಡಿಸ್ಕೊಳ್ಳೋಕ್ಕಿಂತ ನಮ್ಮ ಸಮಾಜದಲ್ಲೇ ಒಬ್ಬೊಬ್ಬರ ಮುಖಂಡರನ್ನ ಒಂದೊಂದು ಊರುಗಳಲ್ಲಿ ಒಬ್ಬೊಬ್ಬರ ಮುಖಂಡರನ್ನ ಆಯ್ಕೆ ಮಾಡ್ಕೊಂಡು ಅವ್ರ ಮುಖಾಂತರ ಅವ್ರ ಸಮಾಜದಲ್ಲಿ ಏನಾಗಬೇಕಾಗಿರೋ ಕೆಲಸನ ಆ ಕಾರ್ಯಕರ್ತರ ಮುಖಾಂತರನೇ ಮಾಡಿಸಿದ್ರೆ ನಮ್ಮ ಸಮಾಜದ ಒಂದು ನೀವು ಹೇಳದಂತೆ ಎಲ್ಲ ಕೆಲಸಗಳಿಗೂ ಮುಂದಕ್ಕೆ ಬರ್ತಾರೆ ಅನ್ನೋದು ನನ್ನ ಅನಿಸಿಕೆ. ನನ್ನ ಹೆಸರು ರಮೇಶ್ ಅಂತ, ಶಾಲೆಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬರೋ ಜಿ ಹೊಸಡಿ. ನಾನು ಮಾಜಿ ಮೆಂಬರು. ನಾನು ಮೆಂಬರಾದಾಗಲೂ ಕೂಡ ನಮಗೆ ಒಬ್ಬರು ಅಧ್ಯಕ್ಷರಾದರು ಶೇಖರಣ್ಣ ಅಂತ. 2ನೇ ಬಾರಿ ವಿಜಯ್ ಕುಮಾರ್ ಅಧ್ಯಕ್ಷ ಮಾಡಿಕೊಂಡ್ರು. ನಾನು ಎಲೆಕ್ಷನ್ ನಿಂತಾಗ ಅವರು ನನ್ನ ತುಳಿಯಕ್ಕೆ ಕೊಡಿದ್ರು. ವಿಜಯ್ ಕುಮಾರ್ ತುಳಿಯಕ್ಕೆ ಕೊಡುವಾಗ ನಾನು ಏನು ಮಾಡಿದ್ರು, ನಾನು ಹಾಕಲ್ಲಪ್ಪ ಅಂತ ಬಂದಿದ್ದು ನಿಮ್ಮ ಓಟು. ನನ್ನ ಕಡೆ 4-5 ಜನ ಮೆಂಬರ್ ಇದ್ರು, ರಂಗನಾಯಕ ಕೊಟ್ಲೋರು ಎಲ್ಲರೂ ಎಲ್ಲರೂ ಇದ್ರು. ಅವಾಗ ಏನಾಯ್ತು, ಅದು ಇವ್ರು ಕಳಿಸಿದ್ರು ಎಲ್ಲರೂ, ಯಾಕಪ್ಪ ವಿಜಯ್ ಕುಮಾರ್ ಓಟ್ ಹಾಕೊಂಡು ನೀವು ಅಂದ್ರು. 22 ಜನ ಮೆಂಬರ್ ರೇಸ್ ಸ್ವಾಮಿ, 22 ಜನ ಮೆಂಬರ್ 21 ಜನಕ್ಕೆ ಯಾರು ಹೇಳಿ ನಾವು ಓಟ್ ಮಾಡಿಸ್ತೀವಿ, ನಿಮ್ಗೆ ವಿಜಯ್ ಕುಮಾರ್ ಮಾಡೋಕ್ಕಾಗಲ್ಲ ಅಂತ. ಯಾಕಪ್ಪ ನಮ್ಗೆ ಎಲೆಕ್ಷನ್ ತುಳಿಯೋದು ನೋಡಿದ್ವಿ, ಅದಕ್ಕೆ ನಾವು ಮಾಡಲ್ಲ. ಹಂಗೆ ಅವ್ರು ನಾನು 4-5 ಜನ ಕರ್ಕೊಂಡು ಶಾಲೆಗೆ ಅಧ್ಯಕ್ಷ ಮಾಡಿದ್ರು. ನನ್ನ ಕಡೆಯಿಂದ ಅವ್ರ ಅಧ್ಯಕ್ಷ ಹೇಳಿದ್ರು ಶಾಲೆಗೆ ಅವ್ರು ಈಗಲೂ ಹೊರಟಾಗಿಲ್ಲ. ಇದೇ ನನ್ನ ಮಕ್ಕಳು ಮೊದಲೇ 19 ವಿಜಯ್ ಕುಮಾರ್ ಬರಲಿಲ್ಲ, ಬಾಬು ಬರಲಿಲ್ಲ, ಕರೆಯಕ್ಕೆ ಬರಲಿ ಬರಪ್ಪ ಅಂತ ಇಟ್ಕೊಂಡು ನಾವು ಏನು ಮಾಡೋದು. ಅದೇ ಶ್ರೀಮಂತರಾಗಿ ಹೋಗ್ಬಿಡ್ತಾರೆ, ನಮ್ಮ ಹತ್ರ ಮಾಡೋದು ಯಾರೋ ಬರೋಲ್ಲ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿರೋದು. ಅದ್ರ ಜೊತೆಗೆ ಒಬ್ಬೊಬ್ಬರು ನಮ್ಮ ಸಮಾಜದಲ್ಲಿ ಒಳ್ಳೆ ಹೋಗಿ ಈ ಒಂದು ಇಬ್ಬರನ್ನ ಮ್ಯಾನೇಜ್ ಮಾಡಬೇಕು. ಮ್ಯಾನೇಜ್ ಮಾಡಿಬಿಟ್ಟು
ಈಗ ನಿಮ್ಮ ಸಮಾಜದವರು ಈ ಶ್ರೀಮಂತರು ಇದ್ರಿ ನಮ್ಮ ಇದರಲ್ಲಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗೋದು ಹೋಗ್ತಾರೆ. ಈಗೆಲ್ಲ ಬರೀ ಎಣ್ಣೆ ಇಟ್ಟಾದ್ರೆ ಊಟ ಕೇಳಲ್ಲ. ನೀವು ಹಿಂದಿನ ಅಭ್ಯರ್ಥಿಗಳು ಸಾಕ್ತೀನಿ ಸರ್, ಅಲ್ಲೆಲ್ಲ ಬಿಡಲ್ಲ. ಎಲೆಕ್ಷನ್ಗೆ ವೋಟ್ ಕೊಡ್ತಾರೆ, ಅವ್ರು ಯಾವ ನನ್ನ ಹೆಸರು ಸೋಮಶೇಖರ್ ಅಂತ ಆನೇನಹಳ್ಳಿ. ನಮ್ಮಲ್ಲಿ ಇಲ್ಲಿ ಏನಾಗಿದೆ ಅಂದ್ರೆ ಸಂತೋಷ್ ಅಣ್ಣರ ಜೊತೆ ಜಾಸ್ತಿ ಯೂತ್ಸ್ ಇದ್ದಾರೆ, ಸ್ವಲ್ಪ ಹಳಬರು ಇಲ್ಲಿ ಲೀಡರ್ಗಳು ಕೊರತೆ ಜಾಸ್ತಿ ಇದೆ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಇಲ್ಲಿ ಹಳೆ ತರಗಳು ಹಳಬರು ಇದ್ರೆ ಇನ್ನೂ ಸ್ವಲ್ಪ ಓಟ್ಗಳು ನಿಮ್ಮ ಪರ ಬರೋದು 100% ಇದೆ. ಇಲ್ಲಿ ಇಂಪಾರ್ಟೆಂಟ್ ಇರೋದು ಹುಡುಗರು ಮುಂದೆ ಹೋಗ್ತಾರೆ, ದೊಡ್ಡವ್ರು ಬಿಡಲ್ಲ. ಹುಡುಗರು ಹೋಗ್ತಾರೆ, ದೊಡ್ಡವ್ರು ಬಿಡ್ತೀರ. ನೀವು ದೊಡ್ಡವ್ರನ್ನೂ ಆದಷ್ಟು ಗಮನ ತಗೋಬೇಕು. ಇದು ಸುಮಾರು ಕಡೆ ನಾವೆಲ್ಲ ಬೇರೆ ಕಡೆ ಎಲ್ಲ ಮಾತಾಡಿದಾಗ ಇದೇ ಮಾಹಿತಿ ಮಾತಾಡಿದ್ದಾರೆ. ಶಿವಲಿಂಗೌಡ ಕಡೆ ವಯಸ್ಸಾರಿದ್ದಾರೆ, ಸಂತೋಷ್ ಅಣ್ಣರ ಕಡೆ ಹುಡುಗರಿದ್ದಾರೆ. ಹಂಗಾಗಿ ಅವ್ರು ಗೆಲ್ತಾ ಇದ್ದಾರೆ ಅನ್ನೋದು ಮೊನ್ನೆ ಮಾತಾಡ್ತಾರೆ. ಅದೊಂದು ನಾನು ಹೇಳ್ಬೇಕು ಅಂತ ಇದ್ದೆ, ಅದು ಅವಕಾಶ ಇವತ್ತೇ ಸಿಕ್ಕಿದೆ. ಖಂಡಿತ ನಾನು ಬಂದು ಇದೇ ವಿಚಾರ ಮಾತಾಡೋಕು ಅಂತ ಇದ್ದೆ. ಆದ್ರೂ ಹೆಂಗ್ ಮಾತಾಡೋದು, ನಾವು ಹೆಂಗ್ ಮಾತಾಡೋದು ಅಂತ ನಾನೇ ಯೋಜನೆ ಪಡ್ಕೊಂತಿದ್ದೆ. ಇವತ್ತು ನೀವೇ ಕೇಳಿದ್ರು ತುಂಬಾ ಒಳ್ಳೇದಾಯ್ತು. ನಾನು ಬಡಗುಡಿಯಿಂದ ಬಂದಿರೋಂಥ ವ್ಯಕ್ತಿ. ಆದರೆ ಸಂತೋಷ್ ಅಣ್ಣವರು ನಮ್ಮೂರಿಗೆ ಬಂದಾಗ ನಮ್ಮನ್ನು ನೇರವಾಗಿ ಬಿಡಿಸಿದೆ ಒಂದು ಆಶ್ವಾಸನೆ ಕೊಟ್ಟರು. ಅದನ್ನು ನಾನು ನಮ್ಮ ಜೀವನ ತಗೊಂಬರಿಯಲ್ಲ. ಆದರೆ ನಾವು ನೇರವಾಗಿ ಒಬ್ಬರು ಎಲ್ಲೆಲ್ಲ ಇಂದು ಏನು ವಿವರಣೆ ಏನಲ್ಲ. ಆದರೂ ಕೂಡ ನಮ್ಮ ದೇವರಿಗೆ ಏಕಾಲದಲ್ಲಿ ನನಗೊಂದು ಸಹಾಯ ಮಾಡಿದರು. ನಮ್ಮ ಮನೆ ತಂದೆ ದೇವಸ್ಥಾನಕ್ಕೆ ಒಳ್ಳೆ ಮಾಡ್ತೀರಿ ಗೂಢವೆಲ್ಲ ನೇರವಾಗಿ ನನಗೆ ನಮಸ್ತೆ ಮಾಡಿದರು. ಆದ್ದರಿಂದ ಅವರಿಗೆ ನಾನು ಚುನಾವಣೆಯಾಗಿ ಸೇವೆ ಮಾಡಿಸೋದಕ್ಕಾಗ ನಾನು ಮಾಡ್ತೀನಿ. ಸಂತೋಷ್ ಅಣ್ಣರ ಹತ್ರ ಒಂದು ಮನೆ ಹೋಗಿದ್ದು, ನನ್ನ ಮಗ ಸೆಕೆಂಡರಿ PUC ಮುಗಿದ ನಂತರ ನಾನು BCM ಮಕ್ಕಳು ಸಿಗಬೇಕಾಗಿತ್ತು. ಸಂತೋಷ ಆದ ನನ್ನ ಮುಂದೆ ಅಂಗಡಿ ಅಂದ್ಕೊಂಡು ಹೌದಾ ಹೇಗೆ ನಾನು ಹೇಳಿದಾಗ ನನ್ನ ಮಗ ನಿಂತಿದ್ದೆ. ಏನು ಡಾಕ್ಟರ್ ಸೈಡ್ ನೀನೇ ಡಾಕ್ಟರ್ ಹೋಗ್ಸಲ್ಲ ನೀವು ಸೈಡಿಗೆ ನನ್ನ ಮನಸ್ಸು ಅವತ್ತೇ ಬಿಟ್ಟಾಗ್ತಿದ್ದೆ. ನನ್ನ ಮನಸ್ಸಿಗೆ ಎಷ್ಟು ತಾಯಿ ಇವತ್ತು ನಾನು ಓದಿಸಿಲ್ಲ ನಾನು ಕೈ ಬಿಟ್ಟನ. ನಾನು ಒಳ್ಳೆ ಉದ್ಯೋಗ ಓದಲಿಲ್ಲ. ಮಗ ಸರ್ಕಾರ ಸವಲತ್ತು ₹1 ತಿಂದರೆ ಕಷ್ಟ ಬಿದ್ದು 2 ಮಕ್ಕಳು ಓದಿಸಿ ನಾವು ಮುಂದೆ ಬಂದ. ನಮಗೆ ನಿಮ್ಮಂಥ ದನಿ ಅಷ್ಟಕ್ಕೆಲ್ಲ ಅನಿರೀಕ್ಷಿತವಾಗಿ ಬೇಕು. ಈ ಲೀಡರ್ಗಳು ಫಸ್ಟು ವಿಜಯ ಆಗ್ತಾಯಿದೆ. ಇಂಥ ಉತ್ಸಾಹ ಏನಿಲ್ಲ ಸರ್. ಶಂಕರ ದೇವಸ್ಥಾನಕ್ಕೆ 90% ಗೆಲುವಿನ ಮುಖ ಇದೆ ನಮ್ಮ ಅಣ್ಣನಿಗೆ. ಇದರ ಅನ್ಯಾಯ ಕಲ ಅಂತ ಹೇಳಿ ಸತ್ಯನ ಸರ್. ಯಾಕೆ ಹಿಂಗಾಗ್ತದೆ? ಭಾಳ ಕಷ್ಟ. ಅಮರ್ಪುರದ ಒಂದು ವಿಚಾರ ಇದೆ. 808 ಓಟಲ್ಲಿ 800 ಓಟ ಸಾಲಿದ್ರೆ ನಾರಾಯಣ ನಾವು ಹೊರಗೆ ಬಂದಿದ್ದೀವಿ. ನಾವು ಇಷ್ಟು ಸಲ ಎಲ್ಲ ಒಳ್ಳೆ ಇದು ಖಂಡಿತ ಆಗುತ್ತೆ ಸರ್. ಲೀಡರ್ಗಳೆಲ್ಲ ಏನು ಕೆಲಸ ಮಾಡ್ತಾರೆ ಅವ್ರು ಬಿಕ್ಕಟ್ಟಾಗಿ ಮಾಡ್ಬೋದು ಕೆಲಸಗಳನ್ನು. ಅದೇ ನಮ್ಮ ರಮೇಶ್ ಅವರು ಹೇಳಿದ್ರು,
ತಿಂಗಳಿಂದ ಸಾಕಿ ತರಕಾರಿ ನಾವು ನಿಮಗೆ ಹೆಸರು ಇಲ್ಲ ಸರ್, ಇದು ಖಂಡಿತ ರೈತರೇ ಬಿಸ್ನೆಸ್ ಅದು ಎನ್ನಿರುವಂತ ಅದೇ ವಿಚಾರ. ಈಗ ಏನ್ ಹಳೆ ಅವರು ಬರ್ತಾರೆ ನಮ್ಮಲ್ಲಿ ಅದೇ ಚೇಂಜ್ ಆಯ್ತು. 70% ಬಿಜೆಡಿ ಪಂಚಾಯತಿ ಎಡವಾಲೆಯಿಂದ ಬಂದಿದ್ದು. ನಮ್ಮ ಸಮಾಜದಲ್ಲಿ ಯಾರೇನು ಎಲ್ಲ ಬುದ್ಧಿವಂತರುಗಳೇ ಇರೋದು, ಡಾಕ್ಟರ್ ಯಾರೂ ಇಲ್ಲ. ಎಲ್ಲ ಸಮಾಜಕ್ಕಿಂತ ಹೆಚ್ಚಿನ ಬುದ್ಧಿವಂತಿಕೆ ಇರೋದು ನಮ್ಮ ಸಮಾಜದ. ಯಾವುದೇ ವ್ಯವಹಾರದಲ್ಲಾಗಿ ಯಾವ ನಮ್ಮ ಅಧಿಕರ ತಾಲೂಕು ಹೇಳಿದ್ರಣ ಬಟ್ಟೆದು ಅಂಗಡಿಗಳಿಲ್ಲ, ಆ ವ್ಯಾಪಾರ ಇಲ್ಲ ಅಂತ. ವ್ಯಾಪಾರದಲ್ಲೇ ಇರೋದಣ್ಣ, ನಮ್ಮನ್ನೆಲ್ಲ ಬೆಳೆದಿರೋರೆಲ್ಲ ವ್ಯಾಪಾರದಲ್ಲೇ. ಬೇರೆದ್ರಲ್ಲಿ ಯಾರು ವ್ಯವಸಾಯದಲ್ಲಿ ಯಾರು ಏನು ಎಲ್ಲ ಕೆಲವೊಂದು ಊರುಗಳಿಗೆ ಮಾತ್ರ ವ್ಯವಸಾಯ ಮಾಡಿರೋದು. ನಮ್ಮರು ಬುದ್ಧಿವಾದಿಗಳು ಅಂತ ಹೇಳಿ ಬೇರೆ ಸಮಾಜಕ್ಕೆ ಬುದ್ಧಿವಾದಿಗಳನ್ನು ಬುದ್ಧಿವಂತಿಕೆ ಹೇಳ್ಕೊಡ್ತಾರೆ. ಅವ್ರನ್ನೆಲ್ಲ ಒಗ್ಗಟ್ಟಾಗಿ ಕರ್ಕೊಂಡು, ಈಗ ನಾನು ಎಡವಾರೆ ಪಂಚಾಯತಿನ ನಿಮಗೆ ಗೊತ್ತು, ನಮ್ಮಲ್ಲಿ ಎಂತೆಂಥವ್ರಿದ್ದಾರೆ ಅನ್ನೋದು ಗೊತ್ತು. ಹೋದ್ಸಲ ಕಳೆದ ವರ್ಷ ಯಾವ ಥರ ರಾಜಕೀಯ ಮಾಡ್ಕೊಂಡ್ಬಿಟ್ಟು ಗೆಲ್ಲಿಸ್ಕೊ 25 ವರ್ಷದಿಂದ 30 ವರ್ಷದಿಂದ ರಾಜಕೀಯ ಮಾಡ್ಕೊಂಡ್ಬಿಟ್ಟು ಬಂದು ಅವರನ್ನೇ ಈ ಸರಿ ನಿಲ್ಲಿಸಿದ್ವಿ. ಇದೇ ಈ ವರ್ಷ ನಾವು ನಮ್ಮ ಮಾಜಿ ಅಧ್ಯಕ್ಷರು, ನಿಮಗೆ ಗೊತ್ತು, ಮಾಜಿ ಅಧ್ಯಕ್ಷರು ಅವರು ರಾಜಕೀಯವಾಗಿ ಬರ್ತಿದ್ದಾರೆ. ಅವ್ರನ್ನ ಯಾವ ತರ ಮಾಡ್ತಿದ್ದಾರೆ ಅಂತಂದ್ರೆ ಬಲಿಪಶು ಮಾಡೋಕೆ ಇದು ಮಾಡ್ತಿದ್ದಾರೆ. ಈ ಸರಿ ನಮ್ಮ ರಾಜಕೀಯ ನಮ್ಮೂರಲ್ಲಿ ಬಲಿಪಶು ಮಾಡೋಕೆ ಇದು ಮಾಡ್ತಿದ್ದಾರೆ. ಅವ್ರ ಕೈಲಾಗಲಿಲ್ಲ ಹೋದ್ಸಲ. ಇಷ್ಟು ವರ್ಷಕ್ಕೆ ಈಗ ಮುಗೀತು ರಾಜಕೀಯ ಅಂತ ಗೊತ್ತು. ಈಗ ಒಂದು ಊರಲ್ಲೇ 5 ಜನನ ಇರೋದು ಓಟು 200 ಓಟಕ್ಕೆ 5ರಿಂದ 6 ಜನ ಕ್ಯಾಂಡಿಡೇಟ್ ಮಾಡ್ತಿದ್ದಾರೆ. ಈ ಥರ ಆಗ್ತಿದೆ ಅಣ್ಣ. 200 ಓಟಕ್ಕೆ 5ರಿಂದ 6 ಜನ ಕ್ಯಾಂಡಿಡೇಟ್. ಈ ತರ ರಾಜಕೀಯ ಬೆಳೀತಿದೆ ಅಣ್ಣ ನಮ್ಮ ಈ ತರ ರಾಜಕೀಯ ಮಾಡ್ತಾರೆ. ಈಗ ಒಂದು ಉದಾಹರಣೆ, ಒಂದು ವಾರ ಹಿಂದ್ಗಡೆ ತಂದೆ ಇರೋದು ಈಗ ಒಂದು ವಾರ ಅರ್ಥ ಇದೆ. ಎಲ್ಲ ಏನ್ ಮಾಡ್ತಿದ್ರು ಮುಂಚೆಯಿಂದ ಅವ್ರನ್ನ ಬೆಳೆದು ಹೋಗ್ತಿದ್ದಾರೆ ಅಣ್ಣ. ಈಗ ಯಾರದೇ ಕಷ್ಟ ಆಗಿದೆ ಒಂದು ಊರಲ್ಲಿ, ನಮ್ದು ಏನೇ ವೈಯಕ್ತಿಕ ಇದೆ ಕಷ್ಟ ಆದ ಮನೆಗೆ ನಾವು ಹೋಗ್ಬಿಟ್ಟು ಅವ್ರ ಮಕ್ಕಳಾರು ನೋಡ್ಕೊಂಡ್ ಬರ್ಬೇಕು. ಇವ್ರ ಮನೆಗೆ ಬರಲ್ಲ ಅಂತ ಯಾಕೆ ಈಗ ನಮ್ಮ ಜನಗಳು ನಾವು ತಿಳ್ಕೋಬೇಕು. ಈ ತರ ರಾಜಕೀಯ ಅವರು ನಮ್ಮ ಹೆಸರು ಕುಮಾರ್, ಚಿಕ್ಕಲ್ಪುರದಿಂದ ಬಂದಿದೆ. ನಮ್ಮ ಮನವಿ ಏನಂದ್ರೆ, ನಮ್ಮ ಕುಲಬಾಂಧವರಿಗೆ ಗ್ರಾಮ ಪಂಚಾಯತಿ ಹೆಚ್ಚಿನ ಸಂಖ್ಯೆಯಲ್ಲಿ ಯಾರಾದರೂ ನಿಂತರೆ ಸಪೋರ್ಟ್ ಆಗಿ ಬೇರೆ ಕಡೆ ಓಟಿಂದಲೂ ತಾಂಡು ನಮ್ಮನ್ನು ಗೆಲ್ಲಿಸ್ಕೊಂಡು ಬರುವಂತ ಸಪೋರ್ಟ್ ಅನ್ನ ಮಾಡ್ಕೊಂಡು ಬರಬೇಕು. ನಮ್ಮನ್ನು ಏನೇ ಆಗಲಿ ನಮ್ಮವರು ಎಲ್ಲ ಒಂದು ಊರಲ್ಲಿ 150 ಓಟ್ ಇದಾವೆ ಅಂದ್ರೆ ಇನ್ನೊಂದು 50 ಓಟು ಬೇರೆ ತಾಂಡು ನಮ್ಮನ್ನು ಗೆಲ್ಲಿಸ್ಕೊಂಡು ಬರುವಂತ ಸಪೋರ್ಟ್ ಮಾಡ್ಕೊಂಡು ನಮ್ಮಲ್ಲಿ ಕಿತ್ತಾಟ ಉದ್ದಾಟ ಬೇಡ, ಅವನ್ನೆಲ್ಲ ಸೈಡಿಗೆ ಇಟ್ಟುಬಿಟ್ಟು ನಮ್ಮ ಏನಾಗಲಿ ಒಂದು 5-6 ಜನ ಮೆಂಬರನ್ನು ಮಾಡಿ ಮುಂದೆ ಸಂತೋಷನ ಅವ್ರ ಕೈ ಬಲಪಡಿಸ್ಕೊಳ್ಬೇಕು ಅಂತ ನಾವು ಮನವಿ ಮಾಡ್ಕೊಳ್ತಿದ್ವಿ. ನಮ್ಮ ಕಿತ್ತಾಟ ಜಗಳಾಟ ಎಲ್ಲ ಸೈಡಿಗಿದೆ. ಹಂಗಾಗಿ ಯಾವುದೂ ನಾವು ಮುಂದುವರಿಯೋಕ್ಕಾಗಲ್ಲ. ಕಿತ್ತಾಟ ಜಗಳಾಟ ಮನ್ ಬಂದಾಗ ಯಾವುದೇ ಕಾರಣಕ್ಕೂ ಮುಂದುವರಿಯೋಕ್ಕಾಗಲ್ಲ. ಹಾಗಾಗಿ ಯಾವ ಕಿತ್ತಾಟ ಮನಗಾಟ ಏನು ಬೇಡ. ಮುಂದಿನ ಬರೋ ಎಲೆಕ್ಷನ್ಗಳಲ್ಲಿ ಎಲ್ಲ ಒಗ್ಗಟ್ಟಾಗಿ ನಮ್ಮ ಮೆಂಬರ್ಗಳು ಯಾವ ಊರಲ್ಲಿ ಇದ್ದಾರೆ ಅವ್ರವ್ರು ಗೊತ್ತಿರೋರಿಗೆ ಒಂದು ಬೇರೆ ಕಡೆ ಒಂದು 20-30 ಕಿತ್ಕೋಬಹುದು. ಕಿತ್ಕೊಂಡು ನಮ್ಮನ್ನು ಗೆಲ್ಲಿಸ್ಕೊಂಡು ಬಂದು ಒಂದು 5-6 ಜನ ಮೆಂಬರ್ ಮಾಡಿದ್ರೆ ಮುಂದಿನ ಸಂತೋಷನವರಿಗೆ ಅವ್ರ ಕೈ ಬಲಪಡಿಸೋಕ್ಕೆ ನಮಗೂ ತುಂಬ ಫಲ ಕೊಡುತ್ತೆ. ಹಾಗಾಗಿ ನಮ್ಮ ಸಮಾಜದಲ್ಲಿ ಎಲ್ಲರಿಗೂ ಕೇಳ್ಕೊಳ್ತಿರೋದು ಇಷ್ಟೇ, ಕಿತ್ತಾಟ ಗುದ್ದಾಟ ಬೇಡ, ಒಗ್ಗಟ್ಟಾಗಿ ಹೋಗೋಣ. ನಾನು ಉಮೇಶ್ ಅಂತ ಇಷ್ಟು ವರ್ಷ ಸರ್ಕಾರಿ ಸೇಲ್ಸ್ ವಾರ್ಡ್ ಡಿಪಾರ್ಟ್ಮೆಂಟ್
ರಿಟೈರ್ಡ್ ಆಗಿದೆ. ಉಮೇಶ್ ಅಂತೇಳಿ ಜೀವ ಹೊಸಳ್ಳಿ ಇದಾಗಿದೆ. ಇಷ್ಟೊತ್ತು ಯಾವುದು ರಾಜಕೀಯ ಇರಲಿಲ್ಲ. ಈಗ ತಾವು ಮಾಡ್ತಾ ಇರೋದು ಸೇವೆನ ನಾನು ಆಲ್ರೆಡಿ ಮಲ್ಲಾಪುರದಲ್ಲಿ ನೋಡಿದ್ದೀನಿ. ಈಗ ಹೆಚ್ಚು ಕಡಿಮೆ ತಾವು ಈಗ ಬೇರೆಯವ್ರು ಏನು ಮಾಡ್ತಾ ಇದ್ರು ಅದೇ ರೀತಿ ತಾವು ಸಣ್ಣ ಪುಟ್ಟ ಬಡವರಾಗಲಿ ನಾಮಕರಣ ಸಾವು ಪ್ರತಿಯೊಂದು ಘಟನೆ ನೋಡಿದ್ರೆ ನೆಕ್ಸ್ಟ್ ಮುಂದಿನ ಎಲೆಕ್ಷನ್ ತಾವೇ MLA ಅಂತ ನನ್ನ ಮನಸ್ಸು ಹೇಳ್ತಾ ಇದೆ ಸರ್. ಅಷ್ಟೇ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಕಲ್ಲೇಶ್ ಅಂತ, ಜೀವಸಂಧಿ. ನಮ್ಮ ಶಾಲೆಗಿರಿ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರಾದ ರಮೇಶ್ ಅವರ ತಮ್ಮನವರು. ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಣ್ಣ ಗೆಲ್ಲಿಸ್ಬೇಕು, ನಮ್ಮ ಅಣ್ಣರು ನಮ್ಮ ಅಣ್ಣ ಗೆಲ್ಲಿಸ್ಬೇಕು ಅಂತ ಆಲ್ರೆಡಿ ಅವರು ಬೆಂಗಳೂರಿಂದ ಊರಿಗೆ ಅವಾಗ ಸೆಟ್ಲ್ ಆಗಿದ್ರು. ನಮ್ಮ ಸಮಾಜದಲ್ಲಿ ನಮ್ಮ ಅಣ್ಣ ಒಬ್ಬ ಮೆಂಬರ್ ಅಂದರೆ ಬೆಂಗಳೂರು ಜನತೆ ಗೌರವ ಅಂತೇಳಿ ಅವ್ರ ಗೆಲುವಿಗಾಗಿ ಭಾರಿ ಹೋರಾಟ ಮಾಡಿದ್ವಿ. ಇನ್ನೊಂದು ಏನಪ್ಪ ಅಂತಂದರೆ, ನಾವು ಈಗ ಒಂದು ಸಮಾಜದಲ್ಲಿ ಒಬ್ಬಂದೇ ನಾವು ಲೀಡ್ ಮಾಡ್ತೀವಿ, ಅವ್ರ ಮೇಲೆ ಫೋಕಸ್ ಹಾಕಿದೆ. ಇನ್ನು ಬೇರೆ ಸಮಾಜದಲ್ಲೇ ನಮ್ಮ ಹತ್ರ ಬಂದಿಲ್ಲ ಕಣ, ಇದು ನನ್ನ ಅನಿಸಿಕೆ. ನನ್ನನ್ನೇ ಗುರುತಿಲ್ವಲ್ಲ ಸಂತೋಷ, ನನ್ನ ಹತ್ರ ಏನು ಬಂದಿಲ್ವಲ್ಲ, ಈ ಥರ ಬರುತ್ತೆ. ಇದು ನಮ್ಮೂರಲ್ಲಿ ಬಂದಿರೋದಕ್ಕೋಸ್ಕರ ನಿಮ್ಗೆ ವಿಷಯ ಮುಗಿಸಿದೆ. ಒಂದೊಂದು ಸಮಾಜದಲ್ಲಿ ಒಬ್ಬೊಬ್ರು ಗುರುತಿಸ್ರಿ. ಅವಾಗ ಏನಂತಾರೆ, ನಮ್ಮನ್ನು ಗುರುತಿಸಿದ್ರು, ನಮ್ಮನ್ನು ಕರೆಸಿದ್ರು ಅನ್ನೋದು ಅವ್ರು ನಮ್ಮ ಸಮಾಜದ ಮುಖಂಡಗಳಿಗೆ ಬರುತ್ತೆ. ಈಗ ಒಂದೂರಲ್ಲಿ ಒಬ್ಬನ್ನ ಲೀಡರ್ ಮಾಡಿರ್ತೀರ, ಅವ್ರ ಲೀಡರ್ ಅಂದ್ರೆ ಇನ್ನೂ ಲೀಡರ್ ಮಾಡ್ರಿ. ಪ್ರತಿಯೊಬ್ಬರು ಮತ್ತೊಬ್ಬರು ಎಲ್ಲರೂ ಫಾಲೋವರ್ಸ್ ಆಗಿರ್ತಾರಲ್ಲ. ನಮ್ಮವರೇ ಬಿಡಲ್ಲ. ಇಲ್ಲೇ ಬನ್ನಿ. ಇದೇ ಸಮಸ್ಯೆಯನ್ನ ನಂಬೋದಿಲ್ಲ. ನನಗೆ ತಲುಪೋದು ಬಳಕೆ
ತಿರುಗ್ತಿದ್ದೀವಿ. ಕುಂದ ಪಂಚಾಯತಿ ಒಮ್ಮೆಯಲ್ಲಿ 15 ಮನೆ ತಿರುಗಿ 20 ಮನೆ ನೋಡಿ ಬರ್ದಿದ್ದೀನಿ. ಚೆಕ್ ಮಾಡಬೇಕು. ನಾನು ಹೊಸಗೆ ನಮ್ಮ ಜನಾಂಗದಲ್ಲಿ ಒಬ್ರು ನಮ್ಮ ಜನರಲ್ಲಿ ಒಬ್ರು ಕೇಳ್ಕೊಳುತ್ತೆ. ಈಗ ಹೊಸ ಅಷ್ಟೇ ಬಟ್ ಯಾರು ಒಬ್ಬರು ಮಾಡಿದ್ರೆ ಮೀಟಿಂಗ್ ಎಲ್ಲ ಅಷ್ಟು ನನಗೆ ಬಂದಿದ್ರು. ನಾನು 9 ಸಾವಿರ ಎಂಪಿಗೆ 85 ಸಾವಿರ. ಗಣಿಸಿ ಒಂದು ರೂಪಾಯಿ ಕೈ ಕೊಟ್ಟಿದ್ರೆ ಇನ್ನೆಲ್ಲ ನಮ್ಗೆ ಇದಾಗಿದೆ. ಟೌನಲ್ಲಿ 1400 ರೂಪಾಯಿ ಹಿರಿಯೂರು ಪಂಚಾಯತಿ 1400 ರೂಪಾಯಿ ನಾನೇ ಅದೇನ್ ಮಾಡಿದ್ರೆ ನನ್ನ ಎಲೆಕ್ಷನ್ ತಪ್ಪು ಮಾಡಿದ್ದೇನೆ ಅಂದ್ರೆ ನನ್ನ ದುಡ್ಡಲ್ಲಿ ಒಬ್ಬರು ವಹಿಸಿ ಅವರೆಲ್ಲ ನಾವೇ ಕತ್ತೆ ಹುಲಿ ಚರ್ಮ ಹಾಕೊಂಡು ಒಬ್ಬ ರೈತ ಇದ್ದಾನೆ. ಕತ್ತೆಗೆ ಅವನು ಮೇವು ತಂದು ಹಾಕಕ್ಕೆ ಸುಮ್ಮನೆ ನನ್ನ ಇಂಕಂಬಲ್ಲಿ ಅವನು ಹುಲಿ ಚರ್ಮ ತಾನು ಉಳಿಸ್ಕೊಂಡು ಟ್ರಿಪ್ ಹಾಕೊಂಡು ಅದು ಹುಲಿ ಬಂದು ರೈತರ ಒಳಗೆ ಯಾವ ಗದ್ದೆ ಒಳಗೆ ಬರಲ್ಲ. ಕತ್ತೆಗೂ ಖುಷಿ ಆಯ್ತು. ಯಾರು ಬರಬಹುದು ನಮ್ಗೆ ಯಾರು ತಡೆಯಬೋಲ್ಲ ಅಂತೇಳಿ ಮುದ್ದಕ್ಕೆ ಶುರು ಆಗಿ ಕತ್ತೆಗೆ ಬೇರೆ ಪ್ರಾಣಿಗಳು ಎರಡು ಶುರು ಆಗುತ್ತೆ. ಈ ನಾಯಿಗಳು ಉಡಬಹುದು. ಮುಂಚೆ ಕತ್ತೆ ಹೋಗುವ ಕತ್ತೆ ಹುಲಿ ಚರ್ಮ ಆಗಿರೋ ಕತ್ತೆ ಉಡಗೋಲ್ಲ ಅವು ಅದು ಹುಲಿ ಬಂದೈತೆ. ಕತ್ತೆಗೂ ಖುಷಿಯಾಗಿ ಮಾಡ್ಕೊಂಡ್ಸಿದ್ವಿ. ಅವತ್ತು ಪರ್ವತ ಅದಕ್ಕೆ ನಾಳೆ ಹುಲಿ ನಾವು ಆ ಪರಿಸ್ಥಿತಿ ಏನ್ ಕೂಡ ಹೋಗ್ಬಿಟ್ಟು ಹುಲಿ ಚರ್ಮ ಹಾಕ್ಬಿಟ್ಟೆ. ಸಂತೋಷ ಹುಲಿ ಚರ್ಮ ಹಾಕ್ಬಿಟ್ಟೆ. ಅವ್ರು ಹೋಗ್ಲಿ ಏನಾದ್ರು ನಾನೇ ಹುಲಿ ಅನ್ಕೊಂಡು ಒಂದ್ಸತಿ ಯಾರೋ ಪರ್ವತ ರೈತರು ಹೊರಗೆ ಹೋಗಿ ಅವರು ನಿಂತು ಖುಷಿಗೆ ಕತ್ತೆ ಕೂಗುತ್ತೆ. ಹುಲಿ ಗರ್ಜನೆ ಬೇರೆ ಕತ್ತೆ ಕೂಗೋದು ಬೇರೆ. ಕತ್ತೆ ಕೂದಾಗ ಓಡ್ತಿರ್ಲ ಜನ ಹುಲಿ ಕತ್ತೆ ಕೂಗ ಹೋಗ್ತಾ ಇದ್ರಲ್ಲ ಅಂತ ಹತ್ತು ಕೂಡಿ ಆಗ ಎಡಗಡೆ ಹುಲಿ ಚರ್ಮ ಆಗ ಕತ್ತೆಗೆ ಮೈ ಭಾಷೆ ಭಾಷೆ ನಾನು ಹೇಳಿದ್ದಾನೆ ಹೋಗ್ಲಿ ಹೋಗ್ಲಿ ನಾವು ತಪ್ಪು ಮಾಡೋದು. ಇದೇ ಇವರು ಊರನ್ನ ಏನ್ ಮಾಡ್ತಾರೆ ಆಮೇಲೆ ಅಲ್ಲಿ ವಾದಿದವರು 270 2 ಬೂತ್ MLA ಒಂದು ಬೂತ್ 200 ಇನ್ನೊಂದು ಬೂತ್ ಅಲ್ಲಿ 150 ಆಗ್ತದೆ. ನಾವೇನ್ ಮಾಡೋದು ಈ ವಾಟ್ಸಪ್ ಸಮಾಜ ನಾನು ಬಹಳ ಇಷ್ಟಪಡ್ತೇನೆ. ನನ್ನ ಹತ್ರ ಬರೋದಿಲ್ಲ ಅರ್ಥ ಮಾಡ್ತೀನಿ. ಅವ್ರಿಗೆ ಏನಾಯ್ತು ನಾವು ಮಾತಾಡಿಸ್ತೀವಿ ಹೊರಗೆ ನಾವು ಬರೋಕ್ಕೆ ಅವಕಾಶ ಆಗ್ತದೆ. ಆಯ್ತು ನೇರ ಬಂದು ಇದೆಲ್ಲ ಆಗಿದೆ. ಆಮೇಲೆ ಸಿಕ್ತು ಎಲೆಕ್ಷನ್ ಸಪ್ರೇಟ್ ಕವರ್ ಮಾಡಿ ಕೊಡ್ತೇವೆ. ಅವ್ರು ಕೊಡ್ತಾನೆ. ನಿಮ್ ಕಡೆ 3 ಜನ ಅವ್ರ ಜೊತೆ ಅವ್ರ ಕಡೆ 2 ನಿಂತಿದೆ ಹಂಚ್ಕೊಳ್ರಿ. ನನ್ನ ಮನೆಗೆ ಹಂಚ್ಕೊಳ್ರಿ. ನಮ್ಮಲ್ಲಿ MP ಎಲೆಕ್ಷನ್ 1400 MP ಎಲೆಕ್ಷನ್ 800 ಮುನ್ನಡೆ ಆಗಿದೆ. 800 ಇದು ಬಂದು ಒಂದ್ಸತಿ ಎಲ್ಲೇ ತಪ್ಪಿದ್ದು ನಮ್ಗೆ ಹಾಗೆ ಹೇಳಬಹುದು. ಸುಮಾರು ಹೊಟ್ಟೆ ಹುಡುಗ ನಾನು ಆರ್ಎಸ್ಎಸ್ ಸಂಘಟನೆ ಬರುತ್ತೆ. ಬಹಳ ಸೊ ಈ ಮಾತು ಎಲ್ಲಾ ಸಮಾಜಕ್ಕೂ ಸಭೆಗಳು ನಮ್ಗೆ ಎಲ್ಲಿ ವೀಕ್ ವರ್ಕ್ ಮಾಡೋಣ, ಲೀಡರ್ಶಿಪ್ ಕೊಡೋಣ. ಕಮಿಷನ್ ಲೀಡರ್ಶಿಪ್ ಕೊಡೋಣ, ನಮ್ಮವ್ರನ್ನೂ ಬ್ಯಾಲೆನ್ಸ್ ಮಾಡೋಣ, ಅವ್ರಿಗೂ ನಾಯಕತ್ವ ಕೊಡೋಣ. ಏನ್ ನೋಡಿ 1000 ಕುರ್ಚಿ ಇದೆ, ಆಕಾಶ ಮಾಡೋದಿಲ್ಲ ಈ ರಾಜಕೀಯ ವ್ಯವಸ್ಥೆ. ಯಾರ ಅವಕಾಶ ಕಳೆದೋಗುತ್ತೆ, ಕೆಳಗಡೆ ಲೇಟ್ ಆಗುತ್ತೆ, ಹಿಂಗಾಗಿ ಕೆಳಗಡೆ ಆಗಲ್ಲ. ಬೇಕೇ ಬೇಕು.
ನನ್ನ ಯೋಚನೆ ಎಲ್ಲಿವರೆಗೂ ಸಾಧ್ಯ ಆಗುತ್ತೆ ಅಲ್ಲಿ ಗ್ರಾಮ ಪಂಚಾಯತಿ ಇದೆಲ್ಲ ವಿಷಯ. ಅದಕ್ಕೆ ನನ್ನ ವಿಷಯಗಳೆಲ್ಲ ನಾನು ಯಾಕೆ ಮಾತಾಡ್ತಾ ಇದ್ದೀನಿ, ಯಾವುದು ಖಂಡಿತವಾಗ್ಲೂ ನಮ್ಮ ಅಸಿಕ್ಕಿದೆ ಈ ರಾಜ್ಯ ನಂಬರ್ 1 ವಿಧಾನಸಭಾ ಕ್ಷೇತ್ರ. ಈಗ ನಮ್ಮ ಜೊತೆ ಓದಿಸಿದ್ರು ಇದ್ವಿ, ಚುನಾವಣೆ ಆಗ್ತದೆ ಅದ್ರ ಮುಂಚೆನೆ ಎಷ್ಟು ಬಿಟ್ಟೋಗಿದ್ರು ಆಮೇಲೆ ತಿಳ್ಕೊಂಡು ಅವ್ರ ಬಗ್ಗೆ ನಾವು ಕೆಟ್ಟ ಮಾತಾಡೋದೇ ಇಲ್ಲ. ಎಲ್ಲ ಮೇಲೊಬ್ಬ ದೇವರಿರ್ತಾನೆ, ಅವ್ನು ನೋಡ್ಕೊಳ್ತಾನೆ. ನಾವ್ಯಾಕೆ ಒಳ್ಳೇದ್ ಮಾಡೋದು ನಿಮ್ಗೆ ಎಷ್ಟು ಸಾಧ್ಯ ಒಳ್ಳೇದ್ ಮಾಡೋದು, ಕೆಟ್ಟದ್ ಮಾಡೋದು ನಮಗೆ ಪ್ರತ್ಯೇಕ ಹೇಗೆ ಕೊಡ್ತಾರೆ ದೇವರಿಗೆ ಸೇರಿ. ನಮ್ಮಲ್ಲಿ ಅವ್ರು ನಮ್ಗೆ ಋಣ ಇದೆ. ನಾನು ಎಲ್ಲರ ಬಗ್ಗೆ ಒಳ್ಳೆದಷ್ಟೇ ಮಾತಾಡ್ತೀನಿ, ನಾನು ಯಾರು ದೂಷಣೆ ಮಾಡ್ತೀನಿ ಅದು ಬೇಡ. ದೂಷಣೆ ಮಾಡ್ತೀನಿ ತಿಳ್ಕೊಂಡು ಹೋಗ ಸರಿಪಡಿಸೋಕೆ ಅವಕಾಶ ಇದೆಯಾ? ನಾವೇ ರೆಡಿ ಇದ್ರೆ ಇದು ಸರಿ, ನಾವೇ ತಲೆ ಪಾಲಿಸೋಣ, ತಪ್ಪೇನಿದೆ? ಏನಿಲ್ಲ, ಯಾವ ಕಾರಣಕ್ಕೂ ಹೊರಗಲ್ಲ. ನಾನು ಇಲ್ಲಿ ದುಃಖ ಇದ್ದೀನಿ, ನನ್ನೇ ಮಧ್ಯಾಹ್ನದ ಕಲ್ಪನೆ ಯಾಕೆ ನಮ್ಮ ಮನಸ್ಸಿಗೆ ಜವಳಿ ಮಾನವನಿಗೆ ನಾವು ವ್ಯಾಪಾರದಲ್ಲಿ ನಾವು ವ್ಯಾಪಾರನ ಯಾವ ಥರ ಕರ್ಕೋಬೇಕು ಅನ್ನೋದು ಪ್ಲಾನ್ ಮಾಡಿ ವ್ಯವಸ್ಥಿತ ನಮ್ಮ ಜನಗಳ ಅನುಕೂಲಕ್ಕೆ ಏನು ಮಾಡಿದೆ ನಮ್ಗೆ ಗೊತ್ತಿರಲಿ. ಬ್ರಿಟಿಷ್ ದೇಶದ ಬರೋಕ್ಕೆ ಮುಂಚೆ ಚೆನ್ನಾದಂಥ ವ್ಯವಸ್ಥೆ ಅಮೀನು ಮಾಡಬೇಕು, ಕುಡಿಮೆ ಮಾಡಬೇಕು, ಮಡಿಕೆ ಮಾಡಬೇಕು, ಬಟ್ಟೆ ಮಾಡಬೇಕು, ಬಟ್ಟೆ ಒಗೆಯುವಂಥದ್ದು ನೋಡಿ. ಇಲ್ಲೆಲ್ಲ ಶರಬೇತೆ ಎಲ್ಲ ದೊಡ್ಡದಂತ ಸಮಾಧಾನ. ನಾನು ಸುಮ್ಮನೆ ಹೇಳಿದ್ರೆ ಎಷ್ಟು ಸದೃಢವಾದಂಥ ಆರ್ಥಿಕ ವ್ಯವಸ್ಥೆ ನಮ್ಮ ಭಾರತ ದೇಶದ್ದು ಅಂತಂದ್ರೆ ಇಡೀ ಜಗತ್ತಿನ 36% GDP ಭಾರತ ನಾವು ಹೇಳುವಂತ. ಚೈನಾದವರು ನಮ್ಮ ದೇಶದ ಸ್ವರ್ಗ ಅಂತ ಕರೆಯೋದು. ಚೈನಾ ದೇಶದಲ್ಲಿ ಭಾರತ ಅಂತಂದ್ರೆ ಜ್ಞಾನದ ಭೂಮಿ ಅಂತ ನಮ್ಮ ದೇಶ. ಏನಾಗ್ತದೆ ಪರಿಸ್ಥಿತಿ ಏನಾದ್ರು ಮಾಡಿ ಬದಲಾವಣೆ ಮಾಡಬೇಕು. ನಮ್ಮ ಮನೆಗಳನ್ನು ಸಂಘಟಿಸಬೇಕು. ಈಗ ನೋಡ ನಾನು ಹೋಗ್ಬೇಕು ಬ್ಯಾಂಕ್ ಮಾಡಿ ನಾನು ಎಲ್ಲೋ ಬಂಡವಾಳ ಹಾಕೊಂಡು ದುಡ್ಡು ಮಾಡ್ಕೊಂಡು ಹೋಗ್ಬೋದು. ನನ್ನೆಲ್ಲ ಆಸೆ ನನ್ನ ಜನ ಕಟ್ಟಲು ಆಗ್ಬೋದು, ಜನ ಹಾಕಿ ತೋರಿಸೋದ್ರೂ ಆಗ್ಬೋದು, ನಮಗೂ ಪ್ರಾಪ್ತಿ. ಯಾರೇ ಇದು ರೈತ, ಈಗ ನೀವು ರೈತ ಆವಶ್ಯ ನೀವು ಕಾರಣ ಮುಂತಾದ ಬಲ್ಕಿ ನೀನೇ ಅರ್ಥ ಮಾಡಿಸೋದು ಅರ್ಥ ಮಾಡ್ಬೋದು, ಮಾಡ್ತೀನಿ. ನಾನು ಹೇಳ್ತಿರೋದು ನಿಮ್ಮ ಸಲಹೆಗಳೇನಿದೆ ದಯವಿಟ್ಟು ಏನೇ ನಾವು ತಪ್ಪಾಗಿದೆ ಮನುಷ್ಯ ಅಂದ್ರೆ ಹೇಳೋದೇ ಏನೇನಾ ಮನುಷ್ಯ ಏನೋ ಒಂದೇ ಸತಿ ಯಾರು ಕೂಡ ಇದೆಯೇ ಜಗತ್ತು ಯಾವುದೂ ಇಲ್ಲ. ಇದ್ರಲ್ಲ ಯಾರಾದ್ರೂ ತಪ್ಪಾದ್ರೆ ದೂಷಣೆ ಮಾಡೋದು ಬೇಡ, ನಾವು ದ್ವೇಷ ಮಾಡೋದು ಬೇಡ. ನಮ್ಮ ಅಸ್ತ್ರ ಎರಡೇ, ಪ್ರೀತಿ ವಿಶ್ವಾಸ. ಹಸುವೆ ದ್ವೇಷ ನಮ್ಮ ಹತ್ರ ಸುಳಿಯೋದು ಬೇಡ, ವಿಶ್ವಾಸ ಜೀವ. ಈಗ ನನ್ನ ಬರ್ತಿದೆ ಕಾರ್ಯದ ನಮ್ಮ ಸಂತೋಷ ನೀವುಗಳೇ ಸೇರ್ ಮಾಡಿದ್ರಿ. ನಾನು ಫಸ್ಟ್ ಟೈಮ್ ಒಂದು ವ್ಯವಸ್ಥೆ ಏನ್ ಮಾಡಿದೆ, ನಾನ್ ವೆಜ್ ಮಾಡಿಸ್ತೀನಿ. ನಾನು ಪೂರ್ವೋತ್ತರ ಪ್ರಸಮಾವೇಶ ಮಾಡಿದ್ರೆ ನಾನು ಬಿರಿಯಾನಿ ಮಾಡಿಸ್ತೀನಿ. ಅದು ಯಾಕೆ ಬೇರೆ ಹೋದ್ರೆ ಎಲ್ಲ ಡಬ್ಬಲ್ ಹೆಂಗ್ ಪಾಸ್ ಮಾಡೋದು? ಮೊನ್ನೆ ನಾನು ಬರ್ತಿದೆ ಕಾರ್ಯಕರ್ತನೆ, ನಾನು ತುಂಬ ಆಗ್ತಿಲ್ಲ. ನನ್ನ ಕಾರ್ಯಕರ್ತರು ನನ್ನ ಸ್ನೇಹಿತರು ಸೇರಿ ಮಾಡೋದು, ನಾನು ಇದು ಮಾಡೋದು ಇದು ಮಾಡೋದು. ನಾನು ಜಾಸ್ತಿ ನನ್ನ ಅಲ್ಲಿ ನಿರೀಕ್ಷೆ ಅವರಿಗೆ ಇಟ್ಕೊಂಡು ನಿರೀಕ್ಷೆ 1-1.5 ಸಾವಿರ 2,000 ಅದು ನಾಡು ಜನ ಪ್ರೋಟೀನ್ ಜಾಸ್ತಿ ಆಯ್ತು. ನಾನೇ ಹೋಗ್ಬೇಕು. ತಮಾಷೆ ಹೇಳ್ತೀನಿ, ಈ ವೆಜಿಟೇಬಲ್ ಸಾಲಡ್ ಗೊತ್ತೇನ? ಸಿಂಪಲ್ ಅದು. ಈ ಕೆಳಗಿನ ಆಡಿಸಿದ್ರೆ ತರಕಾರಿ ಬಿತ್ತಾ ಇಲ್ಲ, ಕೊಡಿಸ್ತಾ ಇಲ್ಲ. ಈ
ಚಿಕನ್ ಸಾರ್ ನನ್ನ ಮನೆಗೆ ಹೋದಲ್ಲ ನಾನೇ ಬಡಿಸ್ತೇನೆ. ನಾವು ಬಡಿಸ್ತೇವೆ ನಾನೇ ಕಾಣೆ. ನಾವು ದೊಡ್ಡ ಸೂಪ್ ಕೊಟ್ಟು ನಾವು ನಾನು ಕುಡಿದ್ರೆ ಮತ್ತು ಕಿಳಿ ಬಿಡೋದು ಕಡೆಗೆ ತೀಸ್ಬಿಡೋದು. ಅವನು ಎಷ್ಟು ಮಾಡಿದ್ರು ಎಷ್ಟು ಸಾವಿರ ಹಂಗಲ್ಲ ಓ ಇದು ಬಡಿಸೋದಿದ್ದಲ್ಲ ನಾವೇನ್ ಬಡಿಸ್ತೀವಿ ಕಿಳಿ ಒಂದು ಬಗ್ಗೆ ಈಗ ಎರಡು ಪೀಸ್ ಹಾಕಿ ಕಿಳಿ ಹಾಕಿ ಶಿಸ್ತಾವು ಎರಡು ನಿಮಿಷ ಅರ್ಥ ಆಯ್ತು. ಗೊತ್ತಿಲ್ಲ ಅರ್ಥ ಮಾಡ್ತು ನಾನೇ ಬಿಡಿಸ್ತೇನೆ. ಅಲ್ಲಿದ್ದವು ಅರ್ಥ ಆಗ್ತಿಲ್ಲ ನೀವು ಓದಾಡ್ತಿದ್ದೀರಿ ಅವ್ರು ಅದು ಒಂದೇ ಇದು ನಮ್ಗೆ ಅರ್ಥ ಇಲ್ಲ. ನೆಕ್ಸ್ಟ್ ಸಬ್ಜೆಕ್ಟ್ ನೋಡ್ರಿ ನೀಟಾಗಿ ಮಾಡಿಸ್ತೀವಿ ವ್ಯತ್ಯಾಸ ಆಗಲ್ಲ. ಗೊತ್ತಾಗಲ್ಲೇ ನನ್ಗೆ ಗೊತ್ತಾಗಿದ್ದ ಇಷ್ಟೇ ಇಯರ್ಸ್ ಒಂದ್ ಕಡೆ ಪೀಸ್ ನೆಕ್ಸ್ಟ್ ಪೀಲ್ ಹಾಕ್ತಿದ್ರು ಪೀಸ್ ಹಾಕ್ತಿದ್ರು ಈಗೆಲ್ಲ ಸಾಮರ್ಥ್ಯ ನಾವು ಎಣ್ಣೆ ತರಿಸಿದ್ದು ಗಣೇಶನೆಲ್ಲ ಎಣ್ಣೆ ಮಾಡಿದ್ರು ಕೊಡಕ್ಕಾಗಲಿಲ್ಲ. ಇನ್ನೇನಾದ್ರೂ ಮಾತಾಡೋದಿದ್ದೀರಾ ಈ ಮೊದಲ ಬಣ್ಣವನ್ನ ಗ್ರಾಮ ಪಂಚಾಯತಿ ಎಲೆಕ್ಷನ್ ಐತಲ್ಲ, ಈಗ ನಮ್ಮ ಸಮಾಜದವರು ಊರಲ್ಲಿ ನಿಂತಿರ್ತಾರೆ, ಅವರು ಇನ್ನೂ ಅವರವರು ಬೇರೆ ಊರಲ್ಲಿ ನಿಂತಿರ್ತಾರೆ. ಈಗ ಉದಾಹರಣೆ ಮಂಕತ್ತೂರಲ್ಲಿ ನಾನು ನಿಂತೂರು ಮಂಕತ್ತೂರು ನಮ್ಮ ಸಮಾಜದವರು ನಿಂತಿರ್ತಾರೆ. ಅಲ್ಲಿ ಆ ಸಮಾಜದವರು ನಮ್ಮ ಸಮಾಜದಲ್ಲಿ ಕೆಲಸನ ಅನ್ನೋದು ಅವರು ಮಾಹಿತಿ ಅವ್ರಿಗೆ ಹೇಳಿ ಓಟ್ ಹಾಕ್ಸೋಂಥ ಕಾರ್ಯಕ್ರಮ ಮಾಡೋದು, ಹೇಳಿ ತಿಳುವಳಿಕೆ ಹೇಳಿ ನಮ್ಮ ಸಮಾಜದ ಮುಂದೆ ತರಬೇಕು. ಅವ್ರು ಇನ್ನೊಂದು ಪಕ್ಷ ಇರ್ತಾರೆ ಬೇರೆ ಅವ್ರು ಸಪೋರ್ಟ್ ಕಾರ್ಯಕರ್ತರು ಅಲ್ಲಿ ಆ ನೆಂಟರನ್ನ ಅಲ್ಲಿ ನಾವು ಅವ್ರಿಗೆ ಸಪೋರ್ಟ್ ಮಾಡಿ ನಿಲ್ಕೋಬೇಕು. ಅವಾಗ ನಮ್ಮ ನೆಂಟರ ಬಳಿ ಉದಾಹರಣೆ ನಮ್ಮ ಹತ್ರ ಅವರ ನೆಂಟಿರ್ತಾರೆ, 4-5 ಬಂದಿದ್ರು. ನಾನು ಓದಿ ಅಂತಂದ್ರೆ ನಮ್ಮ ಮನೆ ಬಂದಿದ್ದಾರೆ, ಅವ್ರು ಈಗ ಸಪೋರ್ಟ್ ಮಾಡಕ್ಕೆ ಹೇಳಿದ್ದಾರೆ, ನಮ್ಮವರಿಗೇನೆ ಕೈ ಮಾಡೋಣ ಅವ್ರು ತಿಳಿಯಿದ್ರು ಅರ್ಥ ಆಗಿರಲ್ಲ. ಅವ್ರಿಗೆ ಮಾಡ್ತಾರೆ ಪಕ್ಷ ಅನ್ನೋ ಒಂದು ಇದರಲ್ಲಿ ಅವ್ರಿಗೆ ಇದು ಮಾಡ್ತಾ ಇರ್ತಾರೆ. ಅದೇ ನಾವು ಹೋಗಿ ನಮ್ಮ ನೆಂಟರು ಅವ್ರಿಗೆ ನಮ್ಮವರಿಗೆ ಹಾಕಿ ಗೆಲ್ಸೋಣ, ಸಂತೋಷ ಮುಂದೆ ನಿಲ್ಸೋಣ, ನಾವೇನೋ ಒಂದು ಕೇಳ್ಬೋದು. ನೀನು ಗೆದ್ದ ಕೇವಲ ತಪ್ಪಿ ಕೇಳ್ಬೋದಲ್ಲ. ಹಾಗಾಗಿ ಇದು ಆ ನೆಂಟರ್ಸ್ ಹೋಗಿ ಆ ಇದರಲ್ಲಿ ಅದೊಂದು ಕೆಲಸ ಮಾಡಬೇಕು ಅಂತ ನಾನು ಹೇಳ್ತೀನಿ. ನಮ್ಮ ಸಮಾಜದಲ್ಲಿ ಬಣವಲ್ಲಿ ನಾವು ಹಾಗಾಗಿ ಯಾರು ಒಬ್ಬರು ಸಪೋರ್ಟ್ ಮಾಡಿದ ಅಂತ ನನ್ನ ಒಬ್ಬರು ಯಾರೋ ನಿಂತವರು ನಾವು ಅಲ್ಲಿ ನಮ್ಮ ಜೊತೆ ಮುಗಿಸ್ತಾ ಇದ್ದಾರೆ. ನಾನು ಬರೋ ನಿಂತು ನಮಗೆ ಹೇಳ್ತಾರೆ ಈ ಸತಿ ನಾವೆಲ್ಲ ಮುಂದಿನ ವರ್ಷ ನಾವು 2022ರಲ್ಲಿ ನಾವು ಯಾವ ತರ ಇತ್ತು ಆ ಖುಷಿ ಆ ಒಂದು ಹೋಗಿ ಬಿಡ್ತಿಲ್ಲ ಅಂದ್ರೆ
ಮುಂದೆ ಕೇಳಿದ್ರೆ ನೆಕ್ಸ್ಟ್ ಒದ್ದೂರಿ ಆಗಿ ನೀನು ಎಲ್ಲ ರಾಜಕೀಯಕ್ಕೆ ಹೋಗ್ಬೇಕು ಅಂತಂದ್ರೆ ಸಂತೋಷ ಹೋಗ್ಬೇಕು ಎಲ್ಲ ಆಡುವುದಿಲ್ಲ ಸರಿಯಾಗಿ ಇನ್ನೊಂದು ಆಡುವುದಿಲ್ಲ ನಾವು ಇದೇ ಬದಲಾಯಿಸ್ತದೆ ನಾವು ಗಿರೀಶ್ ತಡಿ ಎಲ್ಲರೂ ಸಂಚರಿಸಿದ್ರು ಪೊಲೀಸ್ ಸ್ಟೇಷನ್ ಹೋಗಿ ನಾನು ನಿಮ್ ಕೆಲಸ ನಡೀಲ್ಲ ನಾನು ಮಾಡಿಸ್ಕೊಂಡು ನನ್ನ ಜವಾಬ್ದಾರಿ ನೀವು ಧೈರ್ಯ ಅವರೆಲ್ಲರೂ ಹೋರಾಟ ಏನಾಗ್ತದೆ ಯಾವ ಉಮೇಶ್ ಉಮೇಶ್ ಸಂತೋಷ ಮಾಡ್ಬಿಡೋದು ಇವು ಬರ್ತವೆ. ನಾವು ನಾವು ಯಾವಾಗ ಒಗ್ಗಟ್ಟಾಗಿದೆ ನಾವು ಸ್ಪರ್ಧೆ ನಾನು ಒಗ್ಗಟ್ಟಿದ್ರೆ ಮಾತ್ರ ನಾವು ಬೆಲೆ ಕೊಡೋದು ಇಲ್ಲ ಇಲ್ಲ ಬಹಳ ಒಂದು ಹೇಳ್ತಾ ಇದ್ದಾರೆ ಎಲೆಕ್ಷನ್ ಒಬ್ಬರು ಸಪೋರ್ಟ್ ಮಾಡಬೇಕು ಅಂತ ನಮ್ಮ ಜ್ಞಾನ ಪ್ರಮಾಣ ಇದ್ದಾಗ ಜ್ಞಾನ ಪ್ರಮಾಣಗಳು ನಮ್ಮ ದೇವರ ನಿಂತ್ಕೊಳ್ಳಕ್ಕೆ ಹೋಗ್ತಾರೆ ನಮ್ಮ ಅರ್ಚಕರೇ ನಮ್ಮ ಕನ್ನಡ ಎಲ್ಲೇ ಇರ್ಬೋದು ನಮ್ಮ ಜನಾಂಗದಲ್ಲಿ ಈ ತರ ಇರುತ್ತೆ ನಾನು ಆ ಪಕ್ಷ ಈ ಪಕ್ಷ ನಮ್ಮಲ್ಲಿ ಸಂಬಂಧಿಸಿದ ತಿಳ್ಕೊಂಡು ನಮ್ಮ ಕಾಲ ದೇವರ ಬಡ ದೇವಸ್ಥಾನದಲ್ಲಿ ಏನು ವಿಶ್ವವಿದ್ಯಾಲಯ ಏನು ಕಾಲ ದೇವಸ್ಥಾನ ಏನು ಆಗ್ತಾರ ಏನು ಮಾಡ್ತೀವಿ ಯಾಕಂದ್ರೆ ಹೋಗ್ತಾರೆ ನಮ್ಮ ಸಮಾಜಗಳಲ್ಲಿ ಏನು ಮಾಡಲ್ಲ ಎಲ್ಲವೂ ಚುನಾವಣೆಲ್ಲ ಎಲ್ಲರೂ ನಮ್ಮ ಪ್ರತಿ ಬಂದಾಗ ನೋಡ್ತಾರೆ ಹೀಗಿದೆ ನಮ್ಮ ಸಮಾಜದಲ್ಲಿ ಯಾವುದು ಒಂದೇ ಹೇಳ್ತಾರೆ ಇಲ್ಲೆಲ್ಲ ನಮ್ಮ ಸಮಾಜದ ಸದನ ಬೆಳೆಯೋದು ನಮ್ಮ ಬಾಲ ದೇವಸ್ಥಾನ ಎಷ್ಟು ಜನ ಯಾರು ಬಾಲ ದೇವಸ್ಥಾನ ಸರಿ ಇಲ್ಲ ಅದಕ್ಕೆ ಗೊತ್ತಿದೆ ನಮ್ಮ ಅಪ್ಪಾಜಿ ದೇವಸ್ಥಾನ ಕಟ್ಟ ನಮ್ಮ ಅಪ್ಪ ಸದ್ಯಕ್ಕೆ ವಿಶ್ವವಾಗಿದ್ದು ಅವ್ರು ಗೂಡು ಕಟ್ಟಿ ನಮ್ಮ ಅಪ್ಪ ಬಟ್ಟೆ ಬಿಟ್ಟ ಬೆಳೆಸ್ತಾರೆ ಹಿಂದಿನ ಆರಾಶಕ್ತಿ ಇಲ್ಲ ಈಗ ಆರಾಶಕ್ತಿ ಇಲ್ಲ ಎಲ್ಲ ಜಗವೇಶ್ವರ ದೇವರ ಮಾಡ್ತೀವಿ ಸರ್ವಿಸ್
ಆದ್ರೆ ಯಾಕೆ ಬೆಳಗಿರಲ್ಲ ಸಂದರ್ಭದಲ್ಲಿ ಚುನಾವಣೆ ಸಂದರ್ಭದಲ್ಲಿ ಏನಾಗಿದೆ ಮಂದಿನ ಮುಖ ಕಾರಣಗಳೇನು? ಒಂದು ಆ ಸಂದರ್ಭದಲ್ಲಿ ಯಾರು ಲಾಭ ಆಗುತ್ತೆ. ಎರಡನೇದು ನಾವು ಹಿಂದಿದ್ದರೆ ನಾವೆಲ್ಲ ಸಮಾಜಕ್ಕೆ ಹೆಚ್ಚಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಆಸೆ ಇದೆ. ಮೂರನೇದು ಈಗ ರೆವೆನ್ಯೂ ತೆಗೆಯಬೇಕು ಅಂದ್ರೆ ಸುಮ್ಮನೆ ಉದಾಹರಣೆಗೆ ರಮೇಶ್ ಸುರೇಶ್ ಈ ತರ ಮೂರು ಶಕ್ತಿಗಳು ಆಗುತ್ತೆ. ಅದಕ್ಕೆ ನಮಗೆ ಯಾವ ಪ್ರಾಣಿಗಳಿದ್ದಂತ ಒಂದು ಶಸ್ತ್ರ ನಮಗೆ ಅದೇನ್ ಮಾಡ್ಬೇಕು, 100 ಕುರ್ಚಿ ಸಮಾಜ ಸೊಸೈಟಿ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಅಥವಾ ನಾಳೆ ನೋಡಿ ಇವತ್ತು ಕಾಂಗ್ರೆಸ್ ಹೊರಡುವಂತ 100% ನಾಳೆ ಕಾಂಗ್ರೆಸ್ ವಿರೋಧಿ ಸರ್ಕಾರ ಸರ್ಕಾರದ ಏನೇನು ಬೋರ್ಡ್ಗಳು ಅಥವಾ ಯಾವುದೋ ನಿಗಮದಿಂದ ಮಾಡಿಸ್ತಕ್ಕಂಥ ಸಹಾಯ ಇರ್ಬೋದು, ಮನೆಗಳು ವಾಹನಗಳು ಇದನ್ನೆಲ್ಲ ನಾವು ಕುಂತ್ಕೊಂಡು ನೋಡೋಣ. ಕುಂತು ಮಾತಾಡೋ ಬಗೆಹರಿಸಿದ ನಾವೇನಾದ್ರೂ ಚುನಾವಣೆ ಸಂದರ್ಭದಲ್ಲಿ ಎಲ್ಲರಿಗೂ ಒಂದು ಸಿಗೋ ಆಹಾರವನ್ನು ನಾವು ಬೆನ್ನಕ್ಕಾಗ ನಾವೆಲ್ಲರೂ ರಿಸೀವ್ ಮಾಡಿಕೊಳ್ಳೋದನ್ನ ಆಫಾಗ್ಬಿಡ್ತೀವಿ. ನಾವು ಯಾವತ್ತು ಅನುಕೂಲ ಪಡ್ತಿರ್ತೀವಿ ಅವತ್ತಿನ ಸಮಾಜ ಬೆಳೆದಾಗ್ತೀವಿ. ಒಂದು ನಾವೆಲ್ಲ ಇಷ್ಟೆಲ್ಲ ಮಾತ್ರ ಕಾರಣ ಇಲ್ಲ, ಈ ದೇಶ ಈ ದೇಶ ಭಾರತ ದೇಶ ಇದ್ರಷ್ಟೇ ನಾವೆಲ್ಲ ಇಷ್ಟೆಲ್ಲ ಮಾತಾಡ್ಬೋದು. ನಾಳೆ ಪಾಕಿಸ್ತಾನದವರು, ಚೈನಾದವರು, ಅಮೆರಿಕದವರು ದಾಳಿ ಮಾಡಿ ಇಲ್ಲೆಲ್ಲೋ ಬಾಂಬ್ ಇತ್ತು ನಾವು ಬದುಕಕ್ಕೆ ಕಷ್ಟ. ರಾಜಕಾರಣ ಮಾಡೋದು ಅನಿಲ್ಲ. ಮೊದಲು ದೇಶ ನಮ್ಮಲ್ಲಿ ಏನಾಗ್ತಾ ಇದ್ದೀರಾ, ಮೊದಲು ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ಹೇಳಿದೆ, ನಾವು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀನಿ. ನಾವು ಅನ್ನೋ ತರದ್ ನಾವು ಬರದೇ ಇದ್ರೆ, ನಾವು ಅನ್ನೋ ಭಾವನೆ ನಮ್ಮನ್ನು ಬರದೇ ಇದ್ರೆ ನಾನು ಯಾವತ್ತೂ ಬರಾಗಲ್ಲ. ಈ ಭಾವನೆ ತರದ್ದು ಬಹಳ ಮುಖ್ಯವಾಗಿದೆ. ಅದಕ್ಕೆ ನಾನು ಹೇಳ್ತಿದ್ದೀನಿ, ಈ ಬಾರಿ ಚುನಾವಣೆ ಇನ್ನೂ 2-3 ತಿಂಗಳಿಗೆ ಯಾಕೆ ನಿರಂತರ ಮಾತಾಡ್ತಾ ಇದ್ದೀನಿ, ನೋಡೋಣ ಹತ್ರ ಬಂದಾಗ ಏನು ಮಾಡ್ಲಿಕ್ಕೆ ಆಗಲ್ಲ. ನಾಳೆ ನಮ್ಮ ಜಲ್ದಿ ಶಾಸಕರಾದರೂ ನಮ್ಮ ತಲೆ ಈ ಮಟ್ಟಕ್ಕೆ ತಲೆ ಓಡಿಸೋದು ನಮ್ಗೆ ಗೊತ್ತಿಲ್ಲ. ಸಂದರ್ಭ ಬಂದಾಗಲೇ ನಾವು ಎಲ್ಲೆಲ್ಲ ಅವಕಾಶ ಮಾಡ್ಕೊಡೋದು ಪಟ್ಟಿ ಇತ್ತು ನಮ್ಮ ಹತ್ರ ಅಂದ್ರೆ ನಾವು ಅದಕ್ಕೆ ಕರೆಕ್ಟ್ ಆಗಿರ್ತೀವಿ. ಅದಕ್ಕೆ ಆ ನಿಟ್ಟಿನಲ್ಲಿ ನಾವು ಉತ್ಕೊಳ್ಬೇಕು ಸೇರಿಸಿ ಬಣ್ಣ. ಇನ್ನೊಂದು ಗೊತ್ತಿರಲಿ, ಬಾಣವರ ಪಟ್ಟಣ ಪಂಚಾಯತಿ ಇನ್ನೊಂದು ವರ್ಷ ಇದೆ. ಅಧಿಕಾರಿಗಳು ವಿಂಗಡಣೆ ಆಗಿ 8 ತಿಂಗಳಿಂದ 1 ವರ್ಷ ಆಗುತ್ತೆ. ನಾನು ಮೊನ್ನೆ DC ಆಫೀಸ್ ಹೋಗಿದ್ದೆ. ಏನಾಗ್ತದೆ ಎಲೆಕ್ಷನ್ ಹೋಗಿದ್ದೆ, ಅಲ್ಲೇ ಬಂದ ಮಾಹಿತಿ ಇದೆ. ಆಯ್ತು, ಸಂದರ್ಭ ಬಂದಾಗ ನನಗೆ ಮಾಹಿತಿ ಬರುತ್ತೆ. ನಾನು ಹೇಳ್ತೀನಿ ಏನು ಮಾಡಬೇಕು. ಒಂದು ಏನ್ ಮಾಡ್ತೀನಿ, ಒಂದು ಆಟ ಬೆಳಿಗ್ಗೆ ವಾಲ್ಮೀಕಿ ಸಮೀಪಗಳು 650. ನಮ್ ಗಿರೀಶ್ ವಾರ್ಡ್ 2980. 2980 ಎಲೆಕ್ಷನ್ ಮಾಡಕ್ಕೆ ಎಲೆಕ್ಷನ್. ಈ ಸತಿ ಹೋದ್ ಸತಿ ಯಾಕೆ ಹೇಳೋದಕ್ಕೆ ಈ ಸತಿ ನಾವು ಅವಕಾಶ ಕೊಡಲ್ಲ. ಈ ಸತಿ ನಾವೇನ್ ಮಾಡ್ತೀವಿ, ಯಾವ ವಾರ್ಡ್ ವಿಚಾರಣೆ ಮಾಡ್ತೀವಿ. ನಾನು ಒಂದು ಡೆಲ್ಲಿಯಿಂದ ಮಾಡ್ತೀವಿ, ಇನ್ನೊಂದು 2 ಲಕ್ಷ ಖರ್ಚು ಮಾಡ್ತೀವಿ. ಏನು ಕೂಡ ಈ ರೀತಿ ನಮ್ಮ ಕಾರ್ಯಕ್ರಮ ಕೋರ್ಟ್ಗಳಲ್ಲಿ ಜನ ಕಟ್ಕೊಂಡು ಬೀಗ ಹಾಕಿ ಹೋರಾಟ ಮಾಡೋದಾಗ್ಲಿ ಇವೆಲ್ಲ ಸರ್ಕಾರ ಕೊಡಿ. ಆ ಅನ್ಯಾಯ ಇಟ್ಕೊಂಡು ನಿಮ್ಮನ್ನ ನಾನು ಹೇಳಿದಾಗ ಗ್ರಾಮ ಪಂಚಾಯತ್ ಸದಸ್ಯ ಒಂದು 25-23 ನಗರಸಭಾ ಸದಸ್ಯರನ್ನು ಕಟ್ಕೊಂಡು ಗಣಪತಿನ ಮುಂದೆ ತರದೇ ನಾವು ಗುರಿ. ನೋಡಿ ಮಾಡುವ ಈಗ
ಈಗ ನಮ್ಮ ಸುಬ್ಬಣ್ಣವ್ರು ಹೇಳಿದಂತೆ ನನ್ನ ಹತ್ರ ಒಂದು ಪಟ್ಟಿ ಇದೆ. ಏನ್ ಪಟ್ಟಿ ಇದೆ ಅಂತಂದ್ರೆ ದೇವಾಂಗ ಸಮಾಜದ್ದು ಯಾವ್ಯಾವ ಪಂಚಾಯತ್ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಮನೆ ಇದೆ ಒಂದು ಪಟ್ಟಿ ನಾವು ಮಾಡ್ಕೊಂಡಿದ್ದೀವಿ. ಉದಾಹರಣೆ ಇಲ್ಲಿ ಶಾಣೆಗಳೆ ಪಂಚಾಯತಿಂದ ಪ್ರಾರಂಭ ಮಾಡಿ ಶಂಕರಹಳ್ಳಿ ಪಂಚಾಯತ್ ಇನ್ಕ್ಲೂಡಿಂಗ್ ಗಣಸಿ ಹೋಗಿ 11 ಪಂಚಾಯತಿ ಎಲ್ಲೆಲ್ಲಿ ಎಷ್ಟೆಷ್ಟು ಮತಗಳಿವೆ ಅನ್ನೋಂಥದ್ದು ಒಂದು ಡೇಟಾ ನಾವು ಈ ಸರ್ವೆನೂ ಮಾಡಿಸ್ತಾ ಇದ್ದೀವಿ. ಡಬಲ್ ಚೆಕ್ ಮಾಡ್ತೀವಿ ಎಲ್ಲೆಲ್ಲಿ ಸಮಾಜ ಇದೆ, ಎಲ್ಲೆಲ್ಲ ಅವಕಾಶ ಇದೆ. ನಾನು ಹಾಗೆ ಹೇಳಿದ್ರೆ ಮಾಡೋದ್ರಿಂದ ಒಂದು ಮಾಹಿತಿ ಕೆಲವು ಸಮಾಜ 600 ಚದುರೋಗಿರೋ ರಾಷ್ಟ್ರೀಯ ಚುನಾವಣೆಯಲ್ಲಿ ಸಮಾಜದೊಂದು ಹೆಚ್ಚಿಗಾರಿಕೆ ನಕ್ಕಿ ಈ ವಿರೋಧದಲ್ಲಿ ಎಲ್ಲೆಲ್ಲಿದ್ರು ಗುಂಪಾಗಿ ನೀವಿಲ್ಲದೆ ನಾವಿಲ್ಲ, ನಾವಿಲ್ಲದೆ ನೀವಿಲ್ಲ, ಆ ಥರದಲ್ಲಿ ಓಟ್ಗಳು ಒಂದೇ ಕಡೆ ಇರುವಂಥದ್ದು ನಿಮ್ಗೆ ಲಾಭ ಇದೆ. ಉದಾಹರಣೆ ಇಡೀ ಗಂಡಸಿ ಹೋಗ್ಬಿಡಿ, ದೇವಾಂಗ ಸಮಾಜ ಎಲ್ಲೋ ಒಂದೆರಡು ಕಡೆ ಬಿಟ್ರೆ, ಮಾದೇವಹಳ್ಳಿ ಚೆನ್ನಾಪುರ ಬಿಟ್ರೆ ಇನ್ನ ರಂಗಾಪುರ ಪಂಚಾಯತಿ ಇನ್ನೆಲ್ಲೂ ಗಂಡಸಿ ಹೋಗಿ ಇಲ್ವೇ ಇಲ್ಲ. ಅಲ್ಲೆಲ್ಲೋ ಪುಣ್ಯಾತ್ಮ ಏನೇ ಕಟ್ತಾನೆ, ನಿಮ್ಮನ್ನ ಫ್ರೆಂಡ್ ಆಗಕ್ಕೆ ಬಿಡ್ತಾ ಇಲ್ಲ. ಸಮಾಜ ಜಾತಿ ಎಚ್ಚೆಟ್ಟಿ ನಿಮ್ಮನ್ನ ಹೊಂದಾಣಿಕೆನೇ ಆಗಿದೆ. ಈಗ ನೀವು ಹೇಳಿದ್ರೆ ಬಹಳ ಮುಖ್ಯ, ನಿಮ್ಮ ಚಿಕ್ಕಪೂರಲ್ಲಿ ಕೂತವ್ರು ನಮ್ಮಲ್ಲಿ ಯಾರಾದ್ರೂ ಚುನಾವಣೆ ಗೆಲ್ಲಬೇಕು ಅಂತಂದ್ರೆ ದೇವಾಂಗ ಸಮಾಜದಲ್ಲಿ ಒಂದಷ್ಟು ಲಿಂಗಾಯತರು ಬೇಕು ಅಲ್ವೇ? ಲಿಂಗಾಯತರಿಗೆ ನಾನೇ MLA ಆಗಬೇಕು ಅಂತ ನಿಮ್ಮ ಓಟ್ ನನಗೆ ಬೇಕೇ ಬೇಕು. ಆದ್ರೆ ಗಂಡಸಿ ಹೋಗಿ ಚಿತ್ರಣನೇ ಬೇರೆ. ನಾವೇನು ಹೇಳುತ್ತಾ ಇದ್ದೀವಿ, 4 ಬಾರಿ ಈ ಒಂದು ಜ್ಞಾಪಕ ಇಟ್ಕೊಂಡು ಚುನಾವಣೆ ಗಮನಿಸಬೇಕಾದ್ರೆ, ನಾನು ಮೊನ್ನೆ ಕುರುಬ ಸಮಾಜ ಮುಖಂಡರ ಸಭೆಯನ್ನು ಕರೆದಿದ್ದೆ. ಒಬ್ಬ ಗುತ್ತಿಗೆದಾರ ಕುರುಬ ಸಮಾಜದಿಂದ ಇಲ್ಲ, ಅವ್ರಿಗೆ ಅವರೇ ಮಾತಾಡ್ತಾರೆ. ಅವ್ರಿಗೆ ಆಶ್ಚರ್ಯ, ದೇವಾಂಗ ಸಮಾಜದಿಂದ ಯಾರಾದ್ರೂ ಇದ್ದಾರಾ? ಇಲ್ಲ. ನೀವು 33 ಸಮಾಜ ಇದೆ ನಮ್ಮ ಅರಸೀಕೆರೆ, 33 ಸಮಾಜ. ನೀವು ಕಾಂಟ್ರಾಕ್ಟರ್ಸ್ ಗುತ್ತಿಗೆದಾರ ಯಾರು ಅಂತಂದ್ರೆ ಇವ್ರ ಕಾಲದಲ್ಲಿ ಒಬ್ರು ಬೆಳೆದಿಲ್ಲ ಬೇರೆ ಸಮಾಜ. ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಹಿಂದೆ ನಮ್ಮ ಯಾದವ್ ಸಮಾಜದ ಬಂಡಿಗೌಡ ರಾಜಣ್ಣ ಜೊತೆಗೆ ಇನ್ನೊಬ್ರು ಸೋಮೇಶ್ ಅಂತಾನೆ ಇಬ್ರು ಯಾದವ್ ಸಮಾಜ ಜಿಲ್ಲಾ ಪಂಚಾಯತ್ ಮೆಂಬರ್ ಇದ್ರು. ಇವ್ರು ಬಂದ್ಮೇಲೆ ಒಬ್ರು ಗೆದ್ದಿಲ್ಲ. ನೀವು ಇದನ್ನು ಗಮನಿಸಬೇಕು. ಕುರುಬ ಸಮಾಜದ ಬಿಳಿ ಚೌಡೇನವರು 2004ರಲ್ಲಿ 10% ಓಟ್ ತಗೊಂಡಿದ್ರು. ಆದ್ರೆ ಇವತ್ತು ಅವ್ರ ಮೂಲೆ ಗುಂಪಾರ. ಹೀಗೆ ಯಾಕೆ ಉದಾಹರಣೆ ಕೊಟ್ಟು ಒಂದು ಅರ್ಥ ಮಾಡ್ಕೊಬೇಕು. ಚುನಾವಣೆ ಈ ಬಾರಿ ಗ್ರಾಮ ಪಂಚಾಯತಿ ನಾನು ಬಹಳ ನನ್ನ ಎಲೆಕ್ಷನ್ ಮಾಡಿದ್ರೆ ನಾನು ಮಾಡ್ತೀನಿ, ನೀವು ಅದ್ರ ಬಗ್ಗೆ ವಿಶ್ವಾಸ ಇಡಿ. ಈ ಸರ್ತಿ ಗ್ರಾಮ ಪಂಚಾಯತಿ ಚುನಾವಣೆ ಪ್ರತಿ ಊರಿಗೂ ಬರ್ತೀನಿ. ನನ್ನ ಎಲೆಕ್ಷನ್ ಯಾವ ರೀತಿ ನಾನು ಹಠಾತ್ ಮಾಡೋದು ಹಂಗೆ ಮಾಡ್ತೀನಿ. ನೋಡೋಣ, ಹೋದ್ ಸರ್ತಿ ಚುನಾವಣೆ ಸೋತಿದ್ದು ನನ್ನ ತಪ್ಪಿಲ್ಲ, ನನಗೆ ಅರ್ಥ ಆಗಿದೆ. ನಾನು ಏನ್ ಮಾಡಿದೆ, ಒಬ್ಬರಿಗೆ ಒಬ್ಬೊಬ್ರು ಕೊಟ್ಬಿಟ್ಟೆ. ನಾನು ಎಲ್ಲೂ ಬರಲೇ ಇಲ್ಲ, ಲಾಸ್ಟ್ ಹೇಳಿದ್ರೆ ಎಲ್ಲೂ ಓಡಾಡಲೇ ಇಲ್ಲ. ಅದೇ ನನ್ನ ಮಿಸ್ಟೇಕ್. ನಾನು ಆಗ್ಲೇ ಕತ್ತೆದು ಒಂದು ಕತೆ ಹೇಳಿದೆ, ಹಂಗಾಗಿ ನನ್ನ ಪರಿಸ್ಥಿತಿ ಒತ್ಸಿ ಕಳಿಸ್ತೋ ಅವು ನಾವೇ ಹೋಗಿ ಅಂತ ಮುಂದೆ ಓಡಾಡ್ತಾ ಇದ್ದೀವಿ. ಅದು ಪರಿಸ್ಥಿತಿ ನಮಗೆ. ಅದನ್ನೆಲ್ಲ MP ಎಲೆಕ್ಷನ್ ತಿದ್ಕೊಂಡೆ ನಾನು. ನೀವು ನಾನೇ ಬಂದೆ, ಊರಿಗೆ ಬಂದು ಬೂತ್ಗೆ ಬಂದೆ. ನಾನು ಬೂತಲ್ಲೇ 15-20 ಜನ 30 ಜನ ಇಲ್ಲದೆ ನಾನು ಎಲ್ಲೂ ಕೂಡ ಬೂತ್ ಖರ್ಚು ಮತ್ತು ನಾನೇನು ಮಾಡಲೇ ಇಲ್ಲ. ಅದು ರಿಸಲ್ಟ್ ಕೊಟ್ಟು ನಮ್ಗೆ. ನಾನು ಆಗ್ಲೇ ಹೇಳಿದೆ, ಎಲ್ಲ ಕಡೆ ನಮಗೆ ಲೀಡ್ ಕೊಟ್ಟು ಕಣ್ಕಟ್ಟೆ ಹೋಗ್ಲಿ. ನನ್ನ ಎಲೆಕ್ಷನ್ ಅಲ್ಲಿ 500 ಓಟ್ ಲೀಡ್ ಕೊಟ್ಟಿದ್ದೆ. MP 2900 ಓಟ್ ಮುಂದಕ್ಕೆ ಹಾಕೋದು ನಾವು. ಅಷ್ಟು ನಮಗೆ ಲೀಡನ್ನು ಕೊಡುವಂತ ಕೆಲಸ ನಾವು ಓಡಾಡಿದ ಪರಿಣಾಮ ಆಯ್ತು. ಮತ್ತೆ ಇಲ್ಲಿ ನಾನು ನಿಮ್ಗೆ ಹೇಳುವಂಥದ್ದು, ನಮ್ಮ ಗಿರೀಶನೇ ಹೇಳಿದ್ರು, ನಮ್ಮ ಸಮಾಜದಲ್ಲಿ ಮುಖಂಡರುಗಳನ್ನ ತಯಾರು ಮಾಡಿ, ಅದಕ್ಕೋಸ್ಕರನೇ ಕರೆದಿದ್ದಾರೆ. ಯಾಕೆ ಎಲ್ಲ ಸಮಾಜನ ಕರಿಬೇಕು ನಾನು ಹೊರಟಿದ್ದೀನಿ ಅಂದ್ರೆ, ಈಗ ನಮ್ಮ ಕೆಲವರು ತಯಾರಿ ಇದೆ, ಅವ್ರು ಹಾಕಲ್ಲ ಬಿಡೋದು, ಅವ್ರು ಮಾಡಲ್ಲ ಬಿಡೋದು. ನಾನು ಅದನ್ನ ಇನ್ಮೇಲೆ ಪ್ರಶ್ನೆನೇ ಇಲ್ಲ. ಸಪ್ರೇಟ್ ಆಗಿ ಏನ್ ಮಾಡಬೇಕು ನಿಮ್ಮೆಲ್ಲರೂ ಸಲಹೆ ಮೇಲೆ. ಈಗ ನಾನೀಗ ಹೇಳೋದಿಷ್ಟೇ, ನೀವು ಪೊಲೀಸ್ ಸ್ಟೇಷನ್ ಇರ್ಬೋದು, ಮತ್ತೊಂದಿರ್ಬೋದು, ಜನಪರವಾದ ಕೆಲಸಕ್ಕೆ ನೀವು ಹೋಗಿ ನಿಮ್ಮ ಬೆನ್ನಿಗೆ ನಾನು ಇರ್ತೀನಿ. ಮಧ್ಯರಾತ್ರಿ ಕರೆದು ನಾನು ಬಂದು ನಿಂತ್ಕೊಂತೀನಿ.
ನೀವು ಅದ್ರಲ್ಲಿ ಏನು ಕೂಡ ಇಟ್ಕೊಂಡ್ಬಿಡಿ. ನನ್ನ ನಂಬರ್ ನೀವೆಲ್ಲರೂ ತಗೊಳ್ಳಿ ಹೇಳ್ತೀನಿ. ನನ್ನ ಪರ್ಸನಲ್ ನಂಬರ್ ನಾನು ಕೊಡ್ತೀನಿ. ಎಷ್ಟೊತ್ತಲ್ಲೇ ಫೋನ್ ಮಾಡಿ ನಾನೇ ಎತ್ತೀನಿ, ನಾವು ಮಾತಾಡೋಣ. ಅಕಸ್ಮಾತ್ ನಾನು ಬಿಸಿ ಎತ್ತಿಲ್ಲ ಅಂದ್ರೆ ವಾಪಸ್ ನಾನು ಮಾಡ್ತೀನಿ. ತಗೊಳ್ಳಿ ನಂಬರ್ 963 299 299 ಮತ್ತೆ 299 0. ಈ ಡಯಲ್ ಮಾಡಬೇಡಿ, ಫೋನ್ ಇಲ್ಲೇ ಇದಕ್ಕೆ ಬರುತ್ತೆ. ಈ ನಂಬರ್ನ ಸೇವ್ ಮಾಡ್ಕೊಳ್ಳಿ. 963 299 299 0. ಇನ್ನೊಂದು ನನ್ನ ಆಫೀಸ್ ನಂಬರ್ ಇದೆ, ನನ್ನ ಆಫೀಸ್ ನಂಬರು ಸೇವ್ ಮಾಡ್ಕೊಳ್ಳಿ. ನನ್ನ ಆಫೀಸ್ ನಂಬರು 080 73 621 228. 080 73 621 228 ನನ್ನ ಆಫೀಸ್ ನಂಬರ್ ಇದೆ. 8073621228 ಇದು ನನ್ನ ಆಫೀಸ್ ನಂಬರ್ ಇದೆ. ನೀವು ಎಷ್ಟೊತ್ತೇ ಇರು ನೇರವಾಗಿ ಬನ್ನಿ, ನಮ್ಮ ಜೊತೆ ಕುಂತು ಮಾತಾಡಿ. ಫೋನ್ ಮಾಡ್ಕೊಂಡು ಬೆಳಗ್ಗೆ ಹೊತ್ತು ಏನು ಕಾರ್ಯಕ್ರಮ ಇಲ್ಲ ಅಂದ್ರೆ 10 ಕಾಲ ಇಲ್ಲೇ ಇರ್ತೀವಿ, ಇಲ್ಲ ಸಂಜೆ 6 ಗಂಟೆಗೆ ಬಂದು ಇಲ್ಲೇ ಸಿಗ್ತೀನಿ. ನೀವೇನಿದ್ರು ನೇರವಾಗಿ ನನ್ನ ಹತ್ರ ಡಿಸ್ಕಸ್ ಮಾಡಿ ಮಾತಾಡಿ ನೋಡೋಣ. ಈ ಹಿಂದೆ ಎಲ್ಲ ಶರಣರ ಫೋಟೋ ನೀವು ನೋಡ್ತಾ ಇದ್ದೀರ. ಯಾವ ದೇವರ ದಾಸಿಮಯ್ಯನವರಿಂದ ಹಿಡಿದು ಮಾದಾರ್ ಚೆನ್ನೈನವರೆಗೂ ಎಲ್ಲ ಶರಣರೇ ನಮಗೆ ಸ್ಫೂರ್ತಿ. ಮತ್ತೊಮ್ಮೆ ಅರಸೀಕೆರೆ ಅನುಭವ ಮಂಟಪ ಆಗಬೇಕು ಎಲ್ಲ ಸಮಾಜದವರು. ನಾವು ಒಂದು ಪಟ್ಟಿ ಮಾಡಿದ್ರೆ, ನಾನು ಅರಸೀಕೆರೆ ಗುತ್ತಿಗೆದಾರ ಪಟ್ಟಿ ಮಾಡಿದ್ರೆ 33 ಸಮಾಜದಲ್ಲೂ ಒಬ್ರು ಇಬ್ರು ಇರಲೇಬೇಕು. ಆ ತರ ಅರಸೀಕೆರೆ ಕಟ್ಟಬೇಕು. ಈಗ ನಿಮ್ ಪಂಚಾಯತಿ ಬೇಕಾದಷ್ಟು ಮನ್ರೇಗಾ ವರ್ಕ್ ಅವು ಇದ್ದೇ ಇದೆ. ಅದನ್ನ ಅಟ್ಲೀಸ್ಟ್ ಎಲ್ಲಾ ಸಮಾಜಕ್ಕೂ ಹಂಚ್ಬೇಕಲ್ಲ. ಏನಾಗಿದೆ ನೋಡಿ, ಮೋದಿಜಿ ಬಂದ್ಮೇಲೆ 15ನೇ ಹಣಕಾಸು ಆಯೋಗಕ್ಕೆ ಕೋಟಿಗಟ್ಟಲೆ ಪಂಚಾಯತಿ ಅನುದಾನ ಬಂತು. ಇವ್ರ ಕನ್ವರ್ಜೆನ್ಸಿ ಹೆಸರಲ್ಲಿ, ಕೆಂಚಪಣ್ಣ ಚೆನ್ನಾಗಿ ಗೊತ್ತಿರುತ್ತೆ, ಕನ್ವರ್ಜೆನ್ಸಿ ಹೆಸರಲ್ಲಿ MLA ಗ್ರಾಂಟ್ 5 ರೂಪಾಯಿ, ಗ್ರಾಮ ಪಂಚಾಯತಿ ಮೆಂಬರ್ದು ರಮೇಶ್ ಅಣ್ಣ 2 ಕೋಟಿ ಸೇರಿಸೋದು. ಕನ್ವರ್ಜೆನ್ಸಿ ಏನದು, ಯಾವ 2 ಲಕ್ಷ ಕೊಡೋದು, 3 ಲಕ್ಷ ಕೊಡೋದು, ಎಲ್ಲ ಬಲ್ಕ ದುಡ್ಡು ಹೊಡೆಯೋದು. ಮನೆ ಬಾಣವಾರ ಪಂಚಾಯತಿ PDO ಸಸ್ಪೆಂಡ್ ಆಗಿಲ್ವ? 103 ಮನೆ ಬಡವರಿಗೆ ಕೊಡ್ಬೇಕಾದಂತ 103 ಮನೆನ ಅಲ್ಲಿ ನಿವಾಸಿಗಳೇ ಅಲ್ಲ ಅಂತವ್ರ ಹೆಸರು ಮಾಡಿ ನಾನು ಕೇಳಿದೆ ಆತನಿಗೆ, ಕೊಡಪ್ಪ ನೀನ್ ಸಿಕ್ಕೋಬೇಡ ಕಣ ಮರ, ಶಿವಲಿಂಗೇಗೌಡ ಹೇಳಿದಕ್ಕೆ ನೀವು ಮಾಡಿರೋದು ಅದನ್ನ ಹೇಳ್ಬಿಡಿ ಸಾಕು, ನಮ್ದೆಲ್ಲ ಪರ್ಫೆಕ್ಟ್ ಆಗಿದೆ ಸರ್ ಅಂತ. ಇವತ್ತೇನೋನಪ್ಪ ಜೈಲದ ಅವ್ರ ಹೆಂಡತಿ ಹೆಸರಲ್ಲಿ ಈಗ ಒಂದು ಕಂಪ್ನಿ ಮಾಡ್ಕೊಳ್ತಾನೆ. ಕಂಪ್ನಿ ಮಾಡ್ಕೊಂಡು 5 ಕೋಟಿ ರೂಪಾಯಿ MP ಗ್ರಾಂಟ್ ಇದೆ, ಕನ್ವರ್ಜೆನ್ಸಿ ಹೆಸರಲ್ಲಿ MP ಗ್ರಾಂಟ್ 1 ಲಕ್ಷ ಎಲ್ಲ ಸೇರಿಸಿ 5 ಕೋಟಿ ರೂಪಾಯಿ ಪಂಚಾಯತ್ ದುಡ್ಡು ಮನ್ರೇಗಾ ವರ್ಕ್ ಕರ್ಕೊಂಡು ಸಪ್ಲೈ ಬಿಲ್ಗೆ 3 ಕೋಟಿ 75 ಲಕ್ಷ ಅವನು ಮಾಡ್ಕೊಂಡು. ಏನ್ ವರ್ಕು ಆಗಿಲ್ಲ. ಸಪ್ಲೈ ಬಿಲ್ ಯಾರು ಅಂತಂದ್ರೆ ಪುಷ್ಪಾವತಿ. ಯಾರು ಪುಷ್ಪಾವತಿ? ಕೋಂ ಶಿವಲಿಂಗೇಗೌಡ. ಜಲ್ಲಿಯಲ್ಲಿ, ಎಂಸ್ಯಾಟ್ ಅಲ್ಲಿ, ಕ್ರಷರ್ ಅಲ್ಲಿ, ಕಬ್ನ ಅವರೇಳ ಅಂಗಡಿ, ಸಿಮೆಂಟ್ ಅವರೇಳ ಅಂಗಡಿ ಸಿಗಾಕೊಂಡು ಇವತ್ತು ಅನುಭವಿಸ್ತಾರೆ. ಯಾರು ಅಂತಾರೆ ಅಮಾಯಕ ಕುಮಾರಸ್ವಾಮಿ. ನಾನೀಗ ಹೇಳೋದಿಷ್ಟ, ಹಿಂದಿನ ನೀವು ಮನೆಗೆ ಹೋಗಾಯ್ತು, ಈ ಹೊಸ ಇರೋ ಬಂದಿರುತ್ತೆ. ದನದ ಕೊಟ್ಟಿಗೆ ಇರಲಿ, ನಿಮ್ಮ ಊರಿನ ಸಣ್ಣ ಕೆಲಸ ಇದೆ, ನನಗೆ ಹೇಳಿ. ಮಾಡಲಿಲ್ಲ ಅಂದ್ರೆ ನನ್ನ ಕೈಲಿ ನೀವು ದಯವಿಟ್ಟು ಮುಚ್ಚಿಟ್ಕೊಂಬೇಡ್ರಿ. ಯಾವತ್ತೂ ಒಂದಿನ ಬಂದಾಗ ಹೇಳ್ಬೇಕು, ಏನ್ ಕೆಲಸ ಅದಕ್ಕೂ ತಗೊಂಡ್ರಿ ನಾನು ಮಾಡ್ಕೊಡ್ತೀನಿ. ಏನೇ ಕಾರ್ಯಕ್ರಮ ಇದ್ದು ಕರೀರಿ, ಏನೇ ಕಾರ್ಯಕ್ರಮ ಇರಲಿ. ಉದಾಹರಣೆಗೆ ಯಾವುದೋ ಒಂದು ಇವ್ರು ಬೆಳಗ್ಗೆ ಬಂದ್ರಪ್ಪ, ಯಾರೋ ಇನ್ವಿಟೇಷನ್ ಪತ್ರಿಕೆ ಕೊಟ್ಟರು, ನಾನು ನೋಡೋಣ, ತಪ್ಪಿಸೋದೇ ಇಲ್ಲ. ನೀವು ನಂದು ಚಾನಲ್ ಅಲ್ಲಿ ಇದ್ರೆ ವಾಟ್ಸಪ್ ಗ್ರೂಪ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ನಿನ್ನೆ ಒಂದೇ ದಿನ 360 ಕಿಲೋಮೀಟರ್ ಓಡಾಡಿರೋದು, ಮೊನ್ನೆ 417 ಕಿಲೋಮೀಟರ್ ಪ್ರತಿನಿತ್ಯ. ನನಗೆ ಸುಮ್ಮನೆ ಕೊಡ್ತಿಲ್ಲ. ಆದ್ರೂ ಚುನಾವಣೆ ಸೋತು ಸಿಕ್ಕಾಪಟ್ಟೆ ಕಳ್ಕೊಂಡು ಇವತ್ತಿನ ಮಟ್ಟಿಗೆ ಇದೀನಿ ಅಂತಂದ್ರೆ ಅಕ್ಕಪಕ್ಕ ಕ್ಷೇತ್ರ ನೋಡಿ, ನಾನು ಬೇರೆ ಹೇಳಲ್ಲ, ತಿಪ್ಪೂರು, ತುರುವೇಕೆರೆ, ಕಡೂರು, ಬೇಲೂರು, ನೀವು ನೋಡಿ ಯಾರನ್ನ ಸೋತಿರೋ ನೀವು ಓಡಾಡ್ತಿದ್ದೀನಿ. ಒಬ್ಬದು ಉದಾಹರಣೆ ನೀವೇ ಅಕ್ಕಪಕ್ಕ ನೋಡಿ, ಯಾರು ಹೋರಾಟ ಮಾಡಿ ನನ್ನ ಮೇಲೆ ಅಟ್ರಾಸಿಟಿ ಹಾಕ್ಸ್ತಾನೆ, ಸೀದಾ ಜೈಲು ಬರೋ ಚಳವಳಿ ಮಾಡ್ತೀವಿ ಅಂತ ಹೇಳೋದು. ನಮಗೆ ರಾಜಕಾರಣ ಬಿಟ್ಟರೆ ಬೇರೆ ಗೊತ್ತೇ ಇಲ್ಲ.
24 ಗಂಟೆ ನೀವು ಸೇವೆ ಮಾಡಕ್ಕೆ ನಾನು ಇರೋದು. ನೀವೇನೇ ಇದ್ರು ಬರೀ ಕಾರ್ಯಕ್ರಮ ಕರೆಯಕ್ಕೆ ಹೇಳ್ತಿಲ್ಲ, ಯಾವ್ದಾದ್ರು ಸಾವು ನೋವಾಗಿ ತಿಳಿಸಿ, ತಪ್ಪದೆ ಬರ್ತಿಲ್ಲ. ಏನ್ ಪರ್ಮಿಷನ್ ಯಾವ್ದು ಮಿಸ್ ಮಾಡಿದ್ವಿ ನಾನು ಹೇಳಿದ್ರು ತಪ್ಸಲ್ಲ. ಇಲ್ಲಣ್ಣ, ನೆನ್ನೆ ನೀವೇ ನೋಡಿದ್ರಿ, ಬೆಳಿಗ್ಗೆ 8 ಗಂಟೆಗೆ ಮನೆ ಬಿಟ್ಟವ್ ನಾನು, ರಾತ್ರಿ ಬಂದು ನನ್ನ ಮಗಳು ಕರೆದ್ರೆ ರಾತ್ರಿ 8:30. ಈಗ ನಾನು ಇನ್ನೊಂದ್ಸತಿ ಬರ್ತೀನಿ, ಫ್ರೀ ಮಾಡ್ತೀನಿ. ನೀವು ಹೇಳಿ ನಿಜ, ನಾನು ಬರ್ಬೇಕು. ಅವತ್ತೆಲ್ಲೋ ಅನಿವಾರ್ಯ, ನಮ್ಗೆ ನೆನ್ನೆ ಬಹಳ ಕಾರ್ಯಕ್ರಮದ ಒತ್ತಡ ಇತ್ತು. ನಾಳೆ ನಾಳೆ ಬಂದು ಹೋಗ್ತೀನಿ, ತಪ್ಸಲ್ಲ. ಆಮೇಲೆ ನಾನೇನು ಹೇಳೋದು, MLA ಜೊತೆ ಕೆಲವರು ಇದ್ರು, ಅವ್ರಿಗೆ ಬೆಳ್ಕೊಂಡವ್ರು. ನಾವೇ ಬರೀ ಅವಕಾಶ ಸಿಕ್ಕಿದೆ, ಯಾರಾದ್ರೂ ನಾವು ದೂಷಣೆ ಮಾಡೋದು ಬೇಡ, ದುಡ್ಡು ಕಾಸು ಬೆಳೆದವ್ರೆ. ನಾಳೆ ನಾನಿದ್ರೆ ನೀವು ಬೆಳಿತೀರ, ಅವನು ಬೆಳೆದವನಲ್ವ. ಈಗ ನಾಳೆ ನಾನಿದ್ರೆ ನೀವೇ ಲೀಡರ್ಗಳು. ನಾವೊಬ್ಬನೇ ಏನ್ ಮಾಡಕ್ಕಾಗ್ತಾನ? ವಿಧಾನಸಭೆಗೆ ಒಳಗೆ ಹೋಗೋದಷ್ಟೇ. ಕೆಲಸ ಮಾಡಕ್ ಬಂದ್ರೆ ನೀವೇ. ಯಾವ ಶಾಸಕ ಯಾರು ಗೊತ್ತ? ನನ್ನ ಪ್ರಕಾರ, ಹರಿವ ನದಿಗೆ ಮೈಯೆಲ್ಲ ಕಾಲು, ಉರಿವ ಕಿಚ್ಚಿಗೆ ಮೈಯೆಲ್ಲ ನಾಲಿಗೆ, ಬೀಸುವ ಗಾಳಿಗೆ ಮೈಯೆಲ್ಲ ಕೈ. ಇದ್ರ ಅರ್ಥ ಏನ್ ಗೊತ್ತಾ? ಒಬ್ಬ ಶಾಸಕ ನಾವು ಬದುಕಬೇಕು ಅಂತಂದ್ರೆ ಹರಿಯುವ ನದಿ ಇದ್ದಂಗೆ ಇರಬೇಕು. ಅಂದ್ರೆ ಮೈಯೆಲ್ಲ ಕಾಲು, ನಿಮ್ ಕಾಲಲ್ಲ ನನ್ನ ಕಾಲ ಆಗ್ಬೇಕು. ಉರಿವ ಕಿಚ್ಚಿಗೆ ಮೈಯೆಲ್ಲ ನಾಲಿಗೆ. ಈ ನಾವೆಲ್ಲ ಮಾತಾಡಿದ್ದನ್ನ ಜನತೆಗೆ ತಿಳಿಸ್ಬೇಕು ಅಂತಂದ್ರೆ ಅದು ಕಾಡ್ಗಿಚ್ಚಾಡ್ದಂಗೆ ನಡಬೇಕು. ಅದರ ಸುದ್ದಿ ಇದ್ರೆ ನಿಮ್ ಬಾಯಿ ಬೇಕು, ನಿಮ್ ನಾಲ್ಗೆ ನನ್ನ ನಾಲ್ಗೆ ಆಗ್ಬೇಕು. ಬೀಸುವ ಗಾಳಿ ಅಂದ್ರೆ ಎಲ್ಲಾರು ವಿಶ್ವಾಸದಿಂದ ನಾನು ತಗೊಳ್ಬೇಕು, ಪ್ರೀತಿಯಿಂದ ಸೆಳ್ಕೋಬೇಕು ಅಂದ್ರೆ ನನ್ನ ಭುಜಗಳಷ್ಟೇ ಸಾಕ, ನನ್ನ ಕೈಗಳಷ್ಟೇ ಸಾಕ, ನೀವೆಲ್ಲರೂ ಕೈ ಸಂತೋಷ ಕೈ ಆಗ್ಬೇಕು. ನಾನು ಆಗ್ಲೇ ಹೇಳಿದೆ, ನಾವು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ನಾನು ಅಲ್ಲಿಂದ ಹೋದ್ರೆ ನಾವೆಲ್ಲ ಹಾಳಾಗುತ್ತೀವಿ. ದಯಮಾಡಿ ನಾನು ಕೈ ಮುಗಿದು ಕೇಳ್ಕೊಂತೀನಿ, ಚುನಾವಣೆ ಸೋತು ಕೂಡ ಈ ಮಟ್ಟಕ್ಕೆ ಪ್ರತಿ ಸಮಾಜ ಎಲ್ಲರೂ ವಿಶ್ವಾಸಕೊಂಡು ಹೋಗೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಏನೇ ನಿಮ್ಮ ಸಮಸ್ಯೆ ಇದೆ, ಈಗ ನಮ್ಮ ಎಳವಾರಿ ನಮ್ಮ ರಂಗಣ್ಣವ್ರು ಮಾತಾಡಿದ, ಏನೋ ಒಂದು ಹುಡುಗರು ಜಾಸ್ತಿ ಇದ್ದಾರೆ ನಮ್ಮ ಜೊತೆ ಅಂತ ನೀವು ಹೇಳಿದೆ, ಹುಡುಗರು ಜಾಸ್ತಿ ಇದ್ದಾರೆ ನಮ್ಮ ಒಟ್ಟಿಗೆ ಅಂತ. ನೋಡೋಣ, ಆ ಯುವಶಕ್ತಿಯಿಂದಲೇ MLA 80,000, MP 85,000. MP ಚುನಾವಣೆ 2009 ಅಷ್ಟೇ ಇರೋ ಶಿವಲಿಂಗೇಗೌಡ, ಅದು ಬೆಳೆಸಿಲ್ಲ. ಬಿಟ್ರೆ MP ನಾವು ಸೋಲಿಸಿದ್ದೆ. ಇನ್ನೊಂದು ಚೂರು ನಾವು ದಬಾಯಿಸಿದ್ರೆ MP ಚುನಾವಣೆ ನಾವು ಸೋಲಿಸ್ಬೋದು. ಇದನ್ನೆಲ್ಲ ತಲೆಯಿಟ್ಕೊಂಡು ಸಂಘಟನೆ ಮಾಡೋಣ. ಏನೇ ಇರಲಿ ನೀವು ನಮ್ಮನ್ನ ಕರೀರಿ, ನಿಮ್ ಕೆಲಸಗಳೇನೇ ಇರಲಿ ಬನ್ನಿ ಕೂತ್ಕೊಳ್ಳಿ, ಮಾಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಆಗುವಂತ ತಂದು ಆಗದಿರುವಂತ ತಮ್ಮನ್ನು ಮಾಡೋದು ನಾನು ದೇವ್ರ ಕೇಳೋ ಆಗಲ್ಲ. ಆಗುವಂತವೇನೇ ಇರಲಿ ಮಾಡ್ಸೋಣ. ಕನಕ ಕೊಟ್ಟಿದ್ದೀವಿ, ಮತ್ತೊಂದು ಅಭಿವೃದ್ಧಿ ಕಾಮಗಾರಿಗಳು ಏನೇನಾಗಬೇಕು ಕುಂತು ಬೆನ್ನತ್ತ ನಾವು ಮಾಡ್ಸೋಣ. ನಿಮ್ದೇನೇ ಸಲಹೆಗಳಿದ್ರು ಗುಂಪಲ್ಲಿ ಇಡಕ್ ಆಗ್ತಿಲ್ಲ ಅನ್ನೋದು ವೈಯಕ್ತಿಕವಾಗಿ ಬನ್ನಿ, ಫೋನ್ ಮಾಡ್ಕೊಳ್ಳಿ, ಕುಂತ್ಕೊಳ್ಳಿ, ಮಾತಾಡಿ. ಪ್ರತಿ ಪಂಚಾಯತ್ ನೋಡೋಣ. ನಾನು ನನ್ನ ಶಕ್ತಿ ಮೇಲೆ ನಾನೊಬ್ಬ ಮನುಷ್ಯ, ನನಗೂ 2 ಕೈ 2 ಕಾಲು, ಒಂದೇ ಮಿಡುಳು, 2 ಕಣ್ಣು. ಇದನ್ನ ಬಳಸ್ಕೊಂಡು ಏನ್ ಸಾಧ್ಯ ಸಂಘಟನೆ ನಾನು ಮಾಡ್ತೀನಿ. ನೀವು ನಿಮ್ ಶಕ್ತಿ ಮೀರಿ ಕೆಲಸ ಮಾಡೋದಷ್ಟು ನಾವೇನಾದ್ರು ಗುರಿ ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ನಾವೇನು ಗುರಿ ಮುಟ್ಟಕ್ಕಾಗುತ್ತಾನ? ಯಾರು ಇವತ್ತು ಬಂದಿಲ್ಲ ಅವ್ರ ಹತ್ರ ಮಾತಾಡೋಣ. ಮುಂದಿನ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರೋದು ಪ್ಲಾನ್ ಮಾಡೋಣ. ಈಗ ನೀವು ಇನ್ನೊಂದು ಹೇಳಿದ್ದೆ, ದೇವಾಂಗ ಸಮಾಜ ಕಟ್ಟಿದ್ದು ನಿಮ್ಮ ತಂದೆಯವರು ಅಂತ, ಬಹಳ ಗೌರವ ಸಂಗತಿ ಇದೆ. ನೀವಂತ ಪುಣ್ಯಾತ್ಮರು ಇವತ್ತು ನಮ್ಮ ಜೊತೆ ಇರೋದು ನಮ್ಮ ಅದೃಷ್ಟ. ನಾನು ಹೇಳುವಂಥದ್ದು ನಿಮಗೆ, ಈಗಾಗಲೇ ಅವರ ದೇವಾಂಗ ಸಮಾಜದಿಂದ ಅವತ್ತು ನಾವೇನು ಮಾಡೋಕ್ಕಾಗಲ್ಲ ಅಂತಾನೆ ನಾನು ನಮ್ಮ ಪ್ರಮುಖ ಲೀಡರ್ಗಳ ಸೇರಿ ಒಂದು ಟ್ರಸ್ಟಿ ನಾವು ಮಾಡಿಕೊಂಡು ಯಾರೇ ತೀರೋದು ಒಂದು ಕಷ್ಟ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಸಣ್ಣ ಪ್ರಯತ್ನ ಮಾಡ್ತೀವಿ. ನಾವು ನಮ್ಮ ಕೈಲಾದಂಥ ಸೇವೆ 1 ಲಕ್ಷ ರೂಪಾಯಿಗಳನ್ನ ಕೊಟ್ಟು ಅದಕ್ಕೆ ಏನೇ ಸಹಕಾರ ಕೊಟ್ಟು ನಾವು ಮಾಡೋ ಪ್ರಯತ್ನ ಮಾಡಿದ್ವಿ. ನೋಡೋಣ, ಇನ್ನೂ ದೊಡ್ಡ ಮಟ್ಟಕ್ಕೆ ತಗೊಂಡೋಗೋಣ. ನನ್ನ ತಲೆ ಒಳಗೆ ಎಲ್ಲಿವರೆಗೂ ಇದೆ ಅಂತಂದ್ರೆ, ಬಾಣಾವರ ಏನ್ ಜವಳಿ ಉದ್ಯಮಕ್ಕೆ ಪ್ರಸಿದ್ಧಿಯಾಗಿದೆ. ನಮ್ಮ ಅರಸೀಕೆರೆ ದೇವಾಂಗ ಸಮಾಜ ನಮಗೇನೋ ಶಕ್ತಿ ಸಿಕ್ತು ಅಂದ್ರೆ ನಾನು ಅದನ್ನ ಯೋಚನೆ ಮಾಡ್ತಾ ಇದ್ದೀನಿ. ಏನಾದ್ರೂ ಮಾಡಿ ನಿಮ್ಮದಿಯಾಗಿ ಬದುಕುವ ವಾತಾವರಣ ತರೋಣ. ನಮ್ಮ ಪ್ರಾಡಕ್ಟಿಗೆ, ನಮ್ಮ ಪದಾರ್ಥಕ್ಕೆ ಮಾರುಕಟ್ಟೆ ನಿರ್ಮಾಣ ಮಾಡುವಂಥ ಕೆಲಸ ನಾವು ಮಾಡೋಣ. ಅದಕ್ಕೆ ನೀವು ಸಲಹೆ ಮಾಡೋಣ, ಖಂಡಿತ ಮಾಡೋಣ. ಅದಕ್ಕೆ ನೀವು ಸಲಹೆ ಕೊಡ್ತೀನಿ, ಅದನ್ನ ಉಪಾಯವಾಗಿ ತಗೊಂಡೋಗೋ ಪ್ರಯತ್ನ ನಾವು ಮಾಡೋಣ. ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ, ನಾವು ಎಲ್ಲೆಲ್ಲಿ ಇದೀವಿ ಇದೆಲ್ಲ ಪಟ್ಟಿ ನನ್ನ ಬೇರೆ ಒಂದಷ್ಟು ನೀವು ಸೇರ್ಪಡೆ ಮಾಡಿದ್ರೆ ಅದನ್ನು ಕೂಡ ಚೆಕ್ ಮಾಡಿ ಸೇರಿಸ್ಕೊಂಡು ಎಲ್ಲೆಲ್ಲಿ ನಮಗೆ ವೀಕ್ ಇದೀವಿ ಅಲ್ಲೋಗಿ ಸಂಘಟನೆ ಮಾಡುವಂಥ ಕೆಲಸ ನಾವು ಮಾಡ್ಕೊಳ್ಳೋಣ ಅಂತ ಹೇಳ್ತಾ, ನಿಮ್ಮ ನನ್ನ ಪ್ರಾರ್ಥನೆ ಇಷ್ಟೇ. ಇಲ್ಲಿಂದ ಅರಸೀಕೆರೆ ವಿಧಾನಸಭಾ ಕ್ಷೇತ್ರ ದೇವಾಂಗ ಸಮಾಜಕ್ಕೆ ಎಲ್ಲೆಲ್ಲಿ ಗ್ರಾಮ ಪಂಚಾಯತಿ ಕೊಡ್ಲಿಕ್ಕೆ ಸಾಧ್ಯ ಕೊಡೋದು ನನ್ನ ಜವಾಬ್ದಾರಿ. ಪಂಚಾಯತಿಗೆ ಎಲ್ಲೆಲ್ಲಿ ನಿಮ್ಗೆ ಅವಕಾಶ ಇದೆ ಗುತ್ತಿಗೆದಾರನ ನಿಮ್ಮ ಸಮಾಜದಲ್ಲಿ ಕೊಟ್ಟು ಒಂದಷ್ಟು ಜನ ಬೆಳೆಸೋದು ಕೂಡ ನಮ್ಮ ಹೊಣೆಗಾರಿಕೆ ಇಷ್ಟ ಹೇಳ್ತಾ, ಏನೇ ಸಲಹೆ ನೇರವಾಗಿ ಮಾತಾಡಿ.
ಸಂತೋಷ ಇಲ್ಲಪ್ಪ ನಾವು ಪರಿಚಯ ತಗೊಂಡೋಗ್ಬೇಕು ಯಾರು ಕರ್ಕೊಂಡು ನಾವು ಇಟ್ಕೊಳ್ಳಕ್ಕೆ ಹೋಗ್ಬೇಡ್ರಿ ನನ್ನ ಹತ್ರ. ಅವತ್ತಿನ ನಮ್ಮ ಲೀಡರ್ಗಳಿದ್ದಾರೆ, ಯಾರು ಕೇಳಿ ಯಾವತ್ತಾದ್ರೂ ನಾವು ಜಾತಿ ಆಧಾರಿತವಾಗಿ ಯಾರು ವಿಶ್ವಾಸ ತಗೊಂಡಿದೀವ? ನೀವು ಯಾರು ಕೇಳಿ, ನಾವು ಯಾವತ್ತೂ ಆ ಕೆಲಸ ನಮ್ಮ ಹೃದಯದಲ್ಲೇ ಇಲ್ಲ. ನಾವು ಬೆಳೆದಿದ್ದೆಲ್ಲ ಸಂಘದಿಂದ RSS ವಿದ್ಯಾರ್ಥಿ ಪರಿಷತ್ತಿಂದ ಬಂದವರು, ನಮ್ಮಲ್ಲಿ ಅದು ಗುಲ್ಗಂಜೆಷ್ಟು ಬರೋಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ವಿಶ್ವಾಸ ಹೇಳಿ ಒಟ್ಟಾಗಿ ಸೇರ್ ಸಂಘಟನೆ ಹಾಕೋದೇನ, ಊಟದ ವ್ಯವಸ್ಥೆ ಇರುತ್ತೆ, ಊಟ ಮಾಡ್ಕೊಂಡು ತೆರಳಬೇಕು. ಒಂದ್ಸತಿ ಜೋರ ಭಾರತ್ ಮಾತೆ ಜೈಕಾರ ಕೊಡೋಣ, ಕೋಣ ಜೋರಾಗಿ ನಿರ್ಮಿಷಣ ಕೋಣ, ಬೋಲೋ ಭಾರತ್ ಮಾತಾ ಕಿ ನೋಡೋಣ. ದೇವದಾಸಿನಿ ಯಾವಂತ ಇತಿಹಾಸ ಕೆಲವರು ಗೊತ್ತಿರ್ಬೋದು. ಬನವಾಸಿ ಕದಂಬರು ಆಳುವಾಗ ದೇವದಾಸಿನಿ ಆದ್ಯ ವಚನಕಾರ, ಬಸವಣ್ಣನಿಗಿಂತಲೂ ಆದ್ಯ ವಚನಕಾರ ದೇವದಾಸಿನಿಯವರು. ಅವರು ವಚನಗಳ ಮುಖಾಂತರ ಸಮಾಜನು ವನದೇವತೆ, ವನ ಶಂಕರಿ, ವನದಲ್ಲಿರ್ತಕ್ಕಂಥ ಶಂಕರಿ, ಈಗ ಶಂಕರಾಚಾರ್ಯರಿಗೆ ಕೊಲ್ಲು ಮೂಕಾಂಬಿಕೆ ಇವೆಲ್ಲ ವನದೇವಿಗಳೇ ಇದೆಲ್ಲ. ಒಂದು ನಿಮ್ಮ ಆರಾಧ್ಯ ದೇವತೆ. ನಿಮಗೆ ಕೈಯಲ್ಲೇ ಒಂದು ಕುಶಲತೆಯಿಂದ ಕೆಲಸ ಮಾಡ್ತಕ್ಕಂಥ ಇಡೀ ಜಗತ್ತಲ್ಲೇ ನಮ್ಮ ದೇಶದ ಸೀರೆಗಳನ್ನ ಮಡಚಿ ಬೆಂಕಿ ಬಣ್ಣದಲ್ಲಿ ಇಡಬಹುದಿತ್ತಂತೆ. ಅಂತ ಒಂದು ನೈಪುಣ್ಯತೆ ಇದ್ದಂತ ದೇಶನ, ಅಂತ ಜನಾಂಗ ನಾವು ಭಾರತ ಮಾತಾಡಿ ಜೈನಿಗೆ ನಾಚಿಕೆ ರೀತಿಯ ರಾಜಕಾರಣ ಇರ್ಬೇಕು. ನಾನು ಹೇಳಿದ್ನಲ್ಲ, ನಾವು ಅನ್ನೋದು ತಕ್ಕೊಟ್ರೆ ನಾನು ಚೆನ್ನಾಗಿರ್ತೀನಿ. ಒಗ್ಗಟ್ಟಿರ್ಲಿ, ಕೂತ್ಕೊಳ್ಳೋಣ, ರಮೇಣ ನೀವು ಹೇಳಿದ ಪ್ರಾಣದ ಸಂಪೂರ್ಣ ಸಮಾಜದ ಪ್ರಮುಖ ನಡುವೆ ಮಾತನಾಡೋಣ, ವಿಶ್ವಾಸ ತಗೋಣ. ಯಾರು ಒಬ್ರಿಗೆ ಅವಕಾಶ ಆಗುತ್ತೆ. ಈಗ ನೋಡೋಣ, ಚುನಾವಣೆ ಏನಾಗ್ತದೆ, ಈಗ ನಂದೇ ಉದಾಹರಣೆ, ಸೋತವನ್ ಸತ್ತ, ಗೆದ್ದವನ್ ಸೋತ ಅನ್ನಂಗಾಗುತ್ತೆ. ಸಾಲ ಮಾಡ್ಕೊಂಡು ಸಾಲ ತೀರಿಸಿದ್ರೆ ಒದಾಡೋದು ಜೀವನ, ಸಾಕಪ್ಪ ಯಾಕೆ ತೆಗಿದ್ವು ನನಗೆ, ಅದಾಗದ್ ಬೇಡ. ಯಾರೇ ಸೋದ್ರು ಸೋಲೆ. ನಾವು ಸ್ವಲ್ಪ ನೀವು ನಂಬಲ್ಲ ಅನ್ಸುತ್ತಿ. ನನಗೆ ನನ್ನ ಮಗಳು, ಚಿಕ್ಕ ಮಗಳಿದೆ, ನನಗೆ ಎಲ್ಲರೂ ಏನು ಕೊಡಿಸ್ಬೇಕು ಅಂತಂದ್ರೆ ನಾವು ಕಳ್ಕೊಂಡಿರೋ ಪ್ರಮಾಣ ಯೋಚನೆ ಮಾಡಿ ಸುಸ್ತಾಗ್ಬೋದು. ನಿಮ್ಗೆ ಗೊತ್ತಿರಲಿ, ಒಂದು ಊರಲ್ಲಿ, ನನ್ನ ಹೆಸರೆಲ್ಲ ಊರ್ದು 100ಮತಗಳೇ ಎಷ್ಟಿತ್ತು ಗೊತ್ತೇನ? 2,08,000. ಚಲಾವಣೆ ಎಷ್ಟು ಗೊತ್ತೇನ? 1,96,000. ನಾನು ಕಳ್ಕೊಂಡಿದ್ದೆ ಎಷ್ಟು. ನನ್ನ ಶಕ್ತಿ ಅಲ್ಲ, ಎಲ್ಲ ಈ ಪುಣ್ಯಾತ್ಮರ ಆಶೀರ್ವಾದ. ಇಲ್ಲಾಂದ್ರೆ ಯಾವತ್ತೂ ಅದಕ್ಕೆ ಯಾಕೆ ಹಸಿಗೆ ಬಿಟ್ಬಿಡೋಗ್ತದೆ, ಯಾವತ್ತದು ಮಾಡ್ತಾರೆ. ನಮ್ಮ ಕಾರ್ ಎಷ್ಟು ಕೊಡೋದು? 4-5 ಮೈಲೇಜ್ ಕೊಡ್ತದೆ. ದಿನ 400-300 ಕಿಲೋಮೀಟರ್ ಓಡಾಡ್ತೀವಿ ಅಂತ ದಿನ 2 ಸೆಟ್ ಡೀಸೆಲ್ ಹಾಕ್ಸ್ಕೊತೀವಿ. ಪೆಟ್ರೋಲ್ ಬಂಕ್ 2 ಸೆಟ್ ಹೋಗ್ಬೇಕು ನಾವು. ಹುಡುಗಾಟನೇ ಇವತ್ತು ರಾಜಕಾರಣ ಮಾಡೋದು. ದಯಮಾಡಿ ನಿಮ್ಮ ಆಶೀರ್ವಾದ ಇರಲಿ. ಚುನಾವಣೆ ಜಾಸ್ತಿ ಮಾಡ್ತಾವ, ಕುಗ್ಗದ್ ಬೇಡ. ಹಾಕೋದ್ರನ್ನ ಒಂದ್ಸತಿ ಜೋರಾಗಿ ಬೋಲೋ ಭಾರತ್ ಮಾತಾ ಕಿ.